ನಮಸ್ಕಾರ ಆತ್ಮೀಯ ಸ್ನೇಹಿತರೆ. I, Mr. Basavaraj Nipani, would like to welcome you all for Karnataka Academy YouTube education channel. Dear friends, as you all know, in our previous class, we have discussed about one of the important topics of GPS or English syllabus, that is figures of speech. Right ಅಲ್ಲ? ಆತ್ಮೀಯ ಸ್ನೇಹಿತರೆ, ತಮಗೆ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಏರಿಯಾ 3 ಇಂದ ಒಂದು ಟಾಪಿಕ್ ಅನ್ನು ಚೂಸ್ ಮಾಡ್ಕೊಳ್ಳೋಣ. So from area 3 we shall choose one important topic today and we shall discuss about that following topic. ಹಾಗಾದ್ರೆ ಆ ಟಾಪಿಕ್ ಯಾವುದು? ಇವತ್ತು ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಗಳ ಬಗ್ಗೆ, ಇವತ್ತಿನ ಸಂಚಿಕೆಯಲ್ಲಿ ವಿರಾಮ ಚಿಹ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾವುದು? ಪಂಕ್ಚುಯೇಷನ್ ಮಾರ್ಕ್ಸ್, ವಿರಾಮ ಚಿಹ್ನೆಗಳು, ವಿರಾಮ ಚಿಹ್ನೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ we shall study what are punctuation marks, what are the uses of punctuation marks, how they are important in language, that can be studied in today's class. So now let us try to understand what is mean by punctuation marks. Punctuation marks are very important in language because which adds beauty to the language. Without punctuation marks we cannot understand the language and the meaning of the language correctly. They are most important in writing. ಬರವಣಿಗೆಯಲ್ಲಿ ವಿರಾಮ ಚಿಹ್ನೆಗಳು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತವೆ. They are very important. If there are no punctuation marks, if there is no use of punctuation marks, the reader get confusion. The readers get confusion. ಸೊ ಓದ್ತಿರ್ತಕ್ಕಂಥ ವ್ಯಕ್ತಿಗಳು ಕನ್ಫ್ಯೂಷನ್ ಅನ್ನು ಮಾಡ್ಕೊಳ್ತಿರ್ತಾರೆ, ಭಾಷೆಯ ಸರಿಯಾದ ಅರ್ಥ ಆಗೋದಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಭಾಷೆಯ ಸರಿಯಾದ ಅರ್ಥ ಆಗಬೇಕಾದ್ರೆ ವಿ ಶುಡ್ ಯೂಸ್ ಪಂಕ್ಚುಯೇಷನ್ ಮಾರ್ಕ್ಸ್ ಇನ್ ರೈಟಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತಂದ್ರೆ ಏನು? ದೇ ಆರ್ ಸಿಂಬಾಲ್ಸ್. ಅವುಗಳಿಗೆ ನಾವು ಚಿಹ್ನೆಗಳು ಅಂತ ಕರಿತೀವಿ, ಸಿಂಬಾಲ್ಸ್ ಅಂತ ಕರಿತೀವಿ, ಸಂಕೇತಗಳು ಅಂತ ಕರಿತೀವಿ. ಕೆಲವೊಂದಿಷ್ಟು ಸಂಕೇತಗಳನ್ನು ಇಂಗ್ಲಿಷ್ ಭಾಷೆಯಲ್ಲೂ ಸಹಿತ ಯೂಸ್ ಮಾಡ್ತೀವಿ. ಆ ಸಂಕೇತಗಳು ಏನು ಮಾಡ್ತವೆ? ಭಾಷೆಯ ಅರ್ಥವನ್ನು ಹೆಚ್ಚಿಸ್ತವೆ, ಭಾಷೆಯ ಅರ್ಥವನ್ನು ಸರಳಗೊಳಿಸ್ತವೆ, ಆಮೇಲೆ ಭಾಷೆಗೆ ಇರ್ತಕ್ಕಂಥ ಅರ್ಥವನ್ನ, ಅದಕ್ಕೆ ಇರ್ತಕ್ಕಂಥ ಸೌಂದರ್ಯವನ್ನ ಹೆಚ್ಚಿಸ್ತವೆ. ಆ ಒಂದು ಕಾರಣಕ್ಕಾಗಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಕೆಲವೊಂದಿಷ್ಟು ಸಿಂಬಾಲ್ಸ್ಗಳನ್ನು ಅಥವಾ ಸಂಕೇತಗಳನ್ನು ಅಥವಾ ಚಿಹ್ನೆಗಳನ್ನು ಬಳಸ್ತೀವಿ. ಅವುಗಳಿಗೆ ನಾವೇನು ಕರಿತೀವಿ? ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಕೊರಿ, punctuation marks are symbols that are used in sentences and phrases to make the meaning clearer. So punctuation marks ಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ? ವಾಕ್ಯಗಳಲ್ಲಿ ಅಥವಾ ವಾಕ್ಯಾಂಗಗಳಲ್ಲಿ, ಅಂತಂದ್ರೆ ಪೂರ್ಣ ವಾಕ್ಯಗಳಲ್ಲಿ ಅಥವಾ ತುಣುಕು ವಾಕ್ಯಗಳಲ್ಲಿ ಅವುಗಳ ಅರ್ಥ, ಆ ವಾಕ್ಯಗಳ ಅಥವಾ ವಾಕ್ಯಾಂಗಗಳ ಅರ್ಥ ಕ್ಲಿಯರ್ ಆಗಲಿಕ್ಕೆ, ಸರಳವಾಗಿ ಅರ್ಥ ಆಗಲಿಕ್ಕೆ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಗಳನ್ನು ಯೂಸ್ ಮಾಡ್ತೀವಿ. ಪಂಕ್ಚುಯೇಷನ್ ಮಾರ್ಕ್ಸ್ ಎನೇಬಲ್ us to ಅಂಡರ್ಸ್ಟ್ಯಾಂಡ್ ದ ಐಡಿಯಾಸ್ ಆರ್ ಸೆಂಟೆನ್ಸಸ್ ಪ್ರಾಪರ್ಲಿ. ಯಾವುದೇ ಒಂದು ಪ್ಯಾರಾಗ್ರಾಫ್ ನಲ್ಲಿ, ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ನಲ್ಲಿ ಇರ್ತಕ್ಕಂಥ ವಾಕ್ಯಗಳ ಸರಿಯಾದ ಅರ್ಥ, ಅವುಗಳಲ್ಲಿ ಕೊಟ್ಟಿರ್ತಕ್ಕಂಥ ಐಡಿಯಾಗಳ ಸರಿಯಾದ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪಂಕ್ಚುಯೇಷನ್ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿದೌಟ್ ಪಂಕ್ಚುಯೇಷನ್ ದ ರೀಡರ್ ಗೆಟ್ಸ್ ಇನ್ ಟು ಕನ್ಫ್ಯೂಷನ್ and if we don't use them properly the language becomes meaningless. If there are no uses of punctuation marks in language then language becomes meaningless. ಒಂದು ವೇಳೆ ಸರಿಯಾದ ಸಂಕೇತಗಳ ಉಪಯೋಗ ಇರದೇ ಇದ್ರೆ ಆ ಒಂದು ಭಾಷೆಯ ಅರ್ಥ ಅನರ್ಥವಾಗ್ತದೆ. ಅದರ ಸರಿಯಾದ ಅರ್ಥವನ್ನು ಮಾಡ್ಕೊಳ್ಳದೆ ಅನರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ ಕೆಲವೊಂದು ಸಾರಿ. ಹಾಗಾಗಿ ಯಾವುದೇ ಭಾಷೆಯಲ್ಲಿರಬಹುದು, ಪಂಕ್ಚುಯೇಷನ್ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ to understand the ideas and the meaning of the language clearly, or else the readers get into confusion. ಅರ್ಥಕ್ಕೆ ಅನರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪಂಕ್ಚುಯೇಷನ್ ಮಾರ್ಕ್ಸ್ ಗಳು ಅತ್ಯಂತ ಸಹಾಯವನ್ನ ಮಾಡ್ತವೆ ಭಾಷೆಯಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ ಆಸ್ ಅ ರಿಸಲ್ಟ್ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಒಂದು ವೇಳೆ ಅವುಗಳ ಬಳಕೆಯನ್ನು ಮಾಡದೇ ಇದ್ರೆ ನಾವೇನ್ ಮಾಡ್ತೀವಿ? ಲ್ಯಾಂಗ್ವೇಜ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತೀವಿ. So these are what we call as punctuation marks, and they are very important because they beautify and add the meaning to the language. As I have already told you, these punctuation marks add something to the meaning of language. ಭಾಷೆಗೆ ಇರ್ತಕ್ಕಂಥ ಅರ್ಥಕ್ಕೆ ಮತ್ತೊಂದಿಷ್ಟು ಬ್ಯೂಟಿಯನ್ನು ಆಡ್ ಮಾಡ್ತವೆ, ಅವುಗಳಿಗೆ ಇರ್ತಕ್ಕಂಥ ಅರ್ಥವನ್ನು ಹೆಚ್ಚಿಸ್ತವೆ.
ಆ ಒಂದು ಕಾರಣಕ್ಕಾಗಿ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ಇಂಗ್ಲಿಷ್ ಭಾಷೆಯಲ್ಲಿ ಆಗಿರ್ಬೋದು, ಇನ್ನು ಬೇರೆ ಯಾವುದೇ ಭಾಷೆಯಲ್ಲಿ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಿರಾಮ ಚಿಹ್ನೆಗಳನ್ನು ನಾವೇನ್ ಮಾಡ್ತೇವೆ, ಬಳಸ್ತೇವೆ. ಹಾಗಾದ್ರೆ ಈ ಪಂಕ್ಚುಯೇಷನ್ ಮಾರ್ಕ್ಸ್ ಅಲ್ಲಿ ಇರತಕ್ಕಂಥ ಪ್ರಕಾರಗಳೇನು, ಯಾವ್ಯಾವ ಪಂಕ್ಚುಯೇಷನ್ ಮಾರ್ಕ್ಸ್ ಗಳನ್ನ ನಾವು ಭಾಷೆಯಲ್ಲಿ ಬಳಸ್ತೀವಿ ಅಂತಕ್ಕಂಥದನ್ನ ಅಧ್ಯಯನ ಮಾಡೋಣ ಇವಾಗ. ಹಾಗಾದ್ರೆ ಪಂಕ್ಚುಯೇಷನ್ ಮಾರ್ಕ್ಸ್ ಅಲ್ಲಿ ಇರತಕ್ಕಂಥ ಪ್ರಕಾರಗಳೇನೇನು? As I already told you, they beautify and add meaning to the language ಅಂತ ಹೇಳಿ ಇಲ್ಲಿ ನಾವು 10 ಪ್ರಕಾರದ ಪಂಕ್ಚುಯೇಷನ್ ಮಾರ್ಕ್ಸ್ ಗಳನ್ನ ನೋಡಬಹುದು. ಇಂಗ್ಲಿಷ್ ಭಾಷೆಯಲ್ಲಿ ಬಂದಾಗ there are 10 different kinds of symbols which we use to beautify the language, to increase the beauty of the language. So there are 10 different kinds. Here are them. The first one is full stop. The first one is full stop. Which is the first one? The first one is full stop. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಒನ್ ಯಾವ್ದಿದೆ? ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅಂತಂದ್ರೆ ಏನು? ಪೂರ್ಣ ವಿರಾಮ. ಫುಲ್ ಸ್ಟಾಪ್ ಅಂತಂದ್ರೆ ಏನು? ಪೂರ್ಣ ವಿರಾಮ. ಇದು ಪೂರ್ಣ ವಿರಾಮದ ಸಿಂಬಲ್. ಇಲ್ಲಿ ನೋಡ್ಕೊಡ್ರಿ, ಪ್ರತಿಯೊಂದು ವಾಕ್ಯದ ಕೊನೆಗೆ ಒಂದು ಟಿಮ್ಮನ್ನ ಇಡ್ತೇವೆ, ನಾವು ಪಾಯಿಂಟ್ ಅನ್ನ ಇಡ್ತೇವೆ, ಅದಕ್ಕೆ ಏನಂತ ಕರಿತೀವಿ? ಪೂರ್ಣ ವಿರಾಮ ಅಂತ ಹೇಳಿ. ಆಮೇಲೆ ಎರಡನೇದು ಕಾಮ ಅಂತಂದ್ರೆ ಅಲ್ಪ ವಿರಾಮ. ಯಾವುದೇ ಒಂದು ವಾಕ್ಯದ ಅರ್ಧ ಭಾಗವನ್ನ ತೋರಿಸಲಿಕ್ಕೆ ಅಲ್ಪ ವಿರಾಮ ನಾವು ಯೂಸ್ ಮಾಡ್ತೇವೆ. ಆಮೇಲೆ ಮೂರನೇದು, ಥರ್ಡ್ ಒನ್ ಈಸ್ ಸೆಮಿ ಕಾಲನ್, ಅರ್ಧ ವಿರಾಮ. ಅಲ್ಪ ವಿರಾಮ ಬೇರೆ, ಅರ್ಧ ವಿರಾಮ ಬೇರೆ. ಅದೇನು ಅಲ್ಪ ವಿರಾಮ ಅಂತಂದ್ರೇನು, ಅರ್ಧ ವಿರಾಮ ಅಂತಂದ್ರೇನು, ಅದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅಂಡ್ ವಿ ಶಾಲ್ ಆಲ್ಸೋ ಸ್ಟಡಿ ದ ಯೂಸ್ ಆಫ್ ದಿಸ್ ಆಲ್ ಪಂಕ್ಚುಯೇಷನ್ ಮಾರ್ಕ್ಸ್ ಇನ್ ಡೀಟೇಲ್. ಅಂಡ್ ನೆಕ್ಸ್ಟ್ ಒನ್ ದಟ್ ಈಸ್ ಇಂಟ್ರಾಗೇಷನ್ ಮಾರ್ಕ್ ಆರ್ ಕ್ವಶನ್ ಮಾರ್ಕ್. ಗೊತ್ತಾಯ್ತಲ್ಲ, ಪ್ರಶ್ನಾರ್ಥಕ ಚಿಹ್ನೆ, ಅದಕ್ಕೆ ಏನಂತ ಕರಿತೀವಿ? ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿ. ಅಂಡ್ ದ ಫಿಫ್ತ್ ಒನ್ ದಟ್ ಈಸ್ ಎಕ್ಸ್ಕ್ಲಾಮೇಷನ್ ಮಾರ್ಕ್ಸ್. ಎಕ್ಸ್ಕ್ಲಾಮೇಷನ್ ಮಾರ್ಕ್ಸ್ ಅಂತಂದ್ರೆ ಏನು? ಉದ್ಗಾರ ವಾಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ ಅಂತ ಹೇಳಿ. ಆಮೇಲೆ ಸಿಕ್ಸ್ತ್ ಒನ್ ಯಾವುದು? ಇನ್ವರ್ಟೆಡ್ ಕಾಮಾಸ್. ಇನ್ವರ್ಟೆಡ್ ಕಾಮಾಸ್ ಅಂತಂದ್ರೆ ಏನು? ಅವತರಣ ಚಿಹ್ನೆಗಳು. ಇನ್ವರ್ಟೆಡ್ ಕಾಮಾಸ್ ಅಂತಂದ್ರೆ ಏನು? ಅವತರಣ ಚಿಹ್ನೆಗಳು. ಎಸ್ಪೆಷಲಿ ವಿ ಯೂಸ್ ದೀಸ್ ಇನ್ವರ್ಟೆಡ್ ಕಾಮಾಸ್ ಇನ್ ಇಂಡೈರೆಕ್ಟ್ ಸ್ಪೀಚ್, as we have studied in the previous class about indirect speech. ಆಮೇಲೆ ಸೆವೆಂತ್ ಒನ್ ಯಾವುದು? ಎಪಾಸ್ಟ್ರೋಫಿ ಅಂದ್ರೆ ಷಷ್ಠಿ ವಿಭಕ್ತಿ ಚಿಹ್ನೆ. ಅಂದ್ರೆ ದ ಸಿಂಬಲ್ ವಿಚ್ ಇಸ್ ಯೂಸ್ ಟು ಶೋ ಪೊಸೆಷನ್ ಆಫ್ ಸಮಥಿಂಗ್. ಯಾವುದೋ ಒಂದು ವ್ಯಕ್ತಿಯ ಪೊಸೆಷನ್ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಚಿಹ್ನೆಯನ್ನು ಯೂಸ್ ಮಾಡ್ತೇವೆ ನಾವು ಭಾಷೆಯಲ್ಲಿ. ಆಮೇಲೆ ನೆಕ್ಸ್ಟ್ ಒನ್ ಹೈಫನ್. ಹೈಫನ್ ಅಂತಂದ್ರೆ ಕೂಡುಗೆರೆ. ಅಂತಂದ್ರೆ ಎರಡು ನಾಮಪದಗಳನ್ನಾಗಿರ್ಬೋದು ಅಥವಾ ಎರಡು ಬೇರೆ ಬೇರೆ ಶಬ್ದಗಳನ್ನಾಗಿರ್ಬೋದು ಅಥವಾ ಕಂಪೌಂಡ್ ವರ್ಡ್ಸ್ ಗಳನ್ನ, ಸಂಯುಕ್ತ ಶಬ್ದಗಳನ್ನ ಕೂಡಿಸ್ತಕ್ಕಂಥ ಒಂದು ಚಿಹ್ನೆಗೆ ಏನಂತ ಕರಿತೀವಿ? ಹೈಫನ್, ಕೂಡುಗೆರೆ ಅಥವಾ ಸಂಯೋಗ ಚಿಹ್ನೆ ಅಂತ ಅರ್ಥ. ಆಮೇಲೆ ಡ್ಯಾಶ್. ಡ್ಯಾಶ್ ಅಂತಕ್ಕಂಥದ್ದು ಅಪಸಾರಣ ಚಿಹ್ನೆ. ಗೊತ್ತಾಯ್ತಲ್ಲ, ಎರಡು ಮುಖ್ಯ ವಾಕ್ಯಗಳಲ್ಲಿರ್ತಕ್ಕಂಥ ವಿಭಿನ್ನತೆಯನ್ನು ತೋರಿಸ್ತಕ್ಕಂಥದ್ದು, ಅಥವಾ ಎರಡು ವಾಕ್ಯಗಳನ್ನ ಬೇರೆ ಬೇರೆ ವಾಕ್ಯಗಳನ್ನಾಗಿ ತೋರಿಸಲಿಕ್ಕೆ ಒಂದು ಸಿಂಬಲ್ ಅನ್ನು ಯೂಸ್ ಮಾಡ್ತೇವೆ, ಅದು ಡ್ಯಾಶ್ ಅಂತ ಹೇಳಿ. ಆಮೇಲೆ ಲಾಸ್ಟ್ ಒನ್ ದಟ್ ಈಸ್ ಕೋಲನ್. ಕೋಲನ್ ಅಂತಂದ್ರೆ ಏನು? ಅಪೂರ್ಣ ವಿರಾಮ. ಅಂದ್ರೆ ವಾಕ್ಯದ ಪೂರ್ಣತೆಯನ್ನ ತೋರಿಸದೇ ಇರ್ತಕ್ಕಂಥ ಚಿಹ್ನೆಗೆ ಅಪೂರ್ಣ ವಿರಾಮ. ಇಲ್ಲಿ ನೋಡ್ಕೊಂಡ್ರಿ, ಫುಲ್ ಸ್ಟಾಪ್ ಪೂರ್ಣ ವಿರಾಮ, ಕಾಮ ಅಲ್ಪ ವಿರಾಮ, ಸೆಮಿಕಾಲನ್ ಅರ್ಧ ವಿರಾಮ, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಾಮೇಷನ್ ಮಾರ್ಕ್ ಉದ್ಗಾರ ಚಿಹ್ನೆ, ಅವತರಣ ಚಿಹ್ನೆ, ಷಷ್ಠಿ ವಿಭಕ್ತಿ ಚಿಹ್ನೆ, ಕೂಡುಗೆರೆ ಅಥವಾ ಸಂಯೋಗಗೆರೆ, ಅಪಸಾರಣ ಚಿಹ್ನೆ, ಅಂಡ್ ಕೋಲನ್ ಮೀನ್ಸ್ ಅಪೂರ್ಣ ವಿರಾಮ. ಫಸ್ಟ್ ಒನ್ ಇದು ಪೂರ್ಣ ವಿರಾಮ, ಲಾಸ್ಟ್ನೇದು ಅಪೂರ್ಣ ವಿರಾಮ. So these are the 10 important punctuation marks which we use in English language. ಗೊತ್ತಾಯ್ತಲ್ಲ? ಹಾಗಾದ್ರೆ ಇವುಗಳ ಉಪಯೋಗವನ್ನ ಇವಾಗ ನಾವೇನ್ ಮಾಡೋಣ? ಅಧ್ಯಯನ ಮಾಡೋಣ. ಒಂದೊಂದನ್ನಾಗಿ ಪಿಕಪ್ ಮಾಡಿಕೊಂಡು ಅವುಗಳ ಉಪಯೋಗವನ್ನ ಭಾಷೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಇವಾಗ ನೋಡ್ಕೊಳ್ಳೋಣ. So here let us go to the first one, that is full stop. ಮೊದಲನೇದು ಯಾವುದು? ಫುಲ್ ಸ್ಟಾಪ್. ಪೂರ್ಣ ವಿರಾಮವನ್ನು ಯಾವ್ಯಾವ ರೀತಿಯಾಗಿ ಬಳಸ್ತೀವಿ ಭಾಷೆಯಲ್ಲಿ ಅಂತಕ್ಕಂಥದನ್ನ ಇಲ್ಲಿ ನೋಡ್ಕೊಳ್ರಿ. ಪೂರ್ಣ ವಿರಾಮ, ಫುಲ್ ಸ್ಟಾಪ್, ನಿಮ್ಗೆ ಗೊತ್ತಿರುವ ಹಾಗೆ ಇದು ಪೂರ್ಣ ವಿರಾಮ, ಹೌದಲ್ಲ? ಇಟ್ ಈಸ್ ಯೂಸ್ಡ್ ಫಾರ್ ಲಾಂಗ್ ಪಾಸ್. ಭಾಷೆಯಲ್ಲಿ ಅಥವಾ ಪ್ಯಾಸೇಜ್ನಲ್ಲಿ ಅಥವಾ ಪ್ಯಾರಾಗ್ರಾಫ್ನಲ್ಲಿ ಎಲ್ಲ ನಾವು ನೋಡ್ತೀವಿ. ಭಾಷೆನ ಯಾವ ರೀತಿಯಾಗಿ ನೋಡ್ತೀವಿ? ಪ್ಯಾರಾಗ್ರಾಫ್ಗಳಲ್ಲಿ ನೋಡಬಹುದು, ಗೊತ್ತಾಯ್ತಲ್ಲ, ಅಥವಾ ನಾವು ಪ್ಯಾಸೇಜ್ನಲ್ಲಿ ನೋಡಬಹುದು. ಸೊ ಸಾಕಷ್ಟು ವಾಕ್ಯಗಳ ಗುಂಪನ್ನ ನಾವು ಏನಂತ ಕರಿತೀವಿ? ಒಂದು ಭಾಗ ಅಂತ ಕರಿತೀವಿ ಅಥವಾ ಒಂದು ಪ್ಯಾರಾಗ್ರಾಫ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ?
ಅಲ್ಲಿ ನಾವು ಒಂದು ಲಾಂಗ್ ಪಾಸ್ ಅನ್ನ ಕೊಡ್ಲಿಕ್ಕೆ, ಲಾಂಗ್ ಪಾಸ್ ಅಂತಂದ್ರೆ ಒಂದು ಸ್ಟಾಪ್ ಅನ್ನ ಕೊಡ್ಲಿಕ್ಕೆ, ವಾಕ್ಯಗಳ ಮಧ್ಯೆ ಒಂದು ಫುಲ್ ಸ್ಟಾಪ್ ಅನ್ನ ಕೊಡ್ಲಿಕ್ಕೆ. ನಾನು ಹೇಳ್ತಾ ಇದ್ದೀನಿ ಫುಲ್ ಸ್ಟಾಪ್ ಅಂದ್ರೆ ಒಂದು ಸ್ಟಾಪ್, ಒಂದು ಪಾಸ್ ಅನ್ನ. ಅಂದ್ರೆ ನಾವು ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ನಮ್ಗೆ ಬ್ರೀದಿಂಗ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಉಸಿರಾಟದ ಕಂಟ್ರೋಲ್ ಅನ್ನು ಮಾಡ್ಕೊಳ್ಳಿಕ್ಕೆ, ಮಾತಿನ ನಡುವೆ ನಾವು ಅಲ್ಲಲ್ಲಿ ಏನ್ ಮಾಡ್ತೀವಿ, ಪಾಸ್ ಕೊಡ್ತೀವಲ್ಲ. ಆಸ್ ಐ ಆಮ್ ಟೇಕಿಂಗ್ ಪಾಸಸ್ ಇನ್ ಬಿಟ್ವೀನ್ ಮೈ ಕನ್ವರ್ಸೇಷನ್, ನಾನು ಮಾತನಾಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ವಾಕ್ಯಗಳ ಮಧ್ಯೆ ಏನ್ ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ಉಸಿರು ತೆಗೆದುಕೊಂಡು ಮಾತಾಡ್ತೀನಿ. ಸೊ ಉಸಿರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಪಾಸ್ ಅನ್ನ ಮಾಡ್ತೀವಿ. ಸೊ ಹಿಯರ್ ಇಟ್ ಈಸ್ ಕಾಲ್ಡ್ ಅ ಲಾಂಗ್ ಪಾಸ್ ಬಿಟ್ವೀನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ದ ಎಂಡ್ ಆಫ್ ಒನ್ ಸಿಂಗಲ್ ಸೆಂಟೆನ್ಸ್, at the end of a statement, ಆಯ್ತಲ್ಲ, ಅದಕ್ಕೆ ಏನಂತ ಕರಿತೀವಿ, ಫುಲ್ ಸ್ಟಾಪ್ ಅಂತ ಕರಿತೀವಿ. It marks the end of a sentence and the last one was a fat old man. Sorry, ಇಲ್ಲಿ ನೋಡ್ರಿ, it is used for a long pause. It marks the end of a sentence. ಇಲ್ಲಿಗೆ ಮುಗಿತಿದ್ದು. ಈಗ ಉದಾಹರಣೆ ಅಂತ ತೆಗೆದುಕೊಳ್ಳೋಣ. ಸ್ವಲ್ಪ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. Now let us take the example. The last one was a fat old man wearing a thick glasses. ಇಲ್ಲಿ ನೋಡ್ಕೊಳ್ರಿ, ಫುಲ್ ಸ್ಟಾಪ್ ಇದೆ. ಇದು ಒಂದು ಉದಾಹರಣೆ, ವಾಕ್ಯದ ಉದಾಹರಣೆ. ಇದು ಯಾವ ರೀತಿಯಾಗಿ ಪಂಕ್ಚುಯೇಷನ್ ಅನ್ನ ಯೂಸ್ ಮಾಡ್ಕೊಂಡಿವಿ ಅಂತ ಅರ್ಥ. The last one was a fat old man wearing thick glasses. ಈ ವಾಕ್ಯ ಕಂಪ್ಲೀಟ್ ಆಗಿ ಪೂರ್ಣ ಆಗಿದೆ. ಇಲ್ಲಿ ಗೊತ್ತಾಯ್ತಲ್ಲ, ಅಲ್ಲಿ ಫುಲ್ ಸ್ಟಾಪ್ ಇದೆ. ಎರಡನೇ ನೋಡ್ಕೊಳ್ರಿ, ಇನ್ನು ಎರಡನೇ ಯೂಸಸ್ ಏನು, ಇಟ್ ಈಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್ಸ್ ಅಂಡ್ ಇಂಪರೇಟಿವ್ ಸೆಂಟೆನ್ಸಸ್. ಫುಲ್ ಸ್ಟಾಪ್ ಅನ್ನು ನಾವು ಆಜ್ಞಾಧಾರಕ ವಾಕ್ಯಗಳ ಕೊನೆಗೆ, ಆಜ್ಞಾಧಾರಕ ವಾಕ್ಯಗಳ ಕೊನೆಗೆ ಮತ್ತು ಸ್ಟೇಟ್ಮೆಂಟ್ಸ್ ಗಳ ಕೊನೆಗೆ, ಯಾವುದೇ ಒಂದು ಸಿಂಪಲ್ ಸೆಂಟೆನ್ಸ್ ಇರಬಹುದು. ಸ್ಟೇಟ್ಮೆಂಟ್ ಅಂದ್ರೆ ಏನು, ಸಿಂಪಲ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. at the end of declarative sentences and at the end of imperative sentences, ಆಜ್ಞಾಧಾರಕ ವಾಕ್ಯಗಳು ಮತ್ತು ನಿರ್ದೇಶಕ ವಾಕ್ಯಗಳ ಕೊನೆಗೆ ಏನ್ ಮಾಡ್ತೀವಿ, ಫುಲ್ ಸ್ಟಾಪ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಕೊಡ್ರಿ ಉದಾಹರಣೆಗಳನ್ನ. The first one is like this: Ravi is a good boy. ಇದು ಒಂದು ಸ್ಟೇಟ್ಮೆಂಟ್, ಇಲ್ಲಿ ಫುಲ್ ಸ್ಟಾಪ್ ಇದೆ. ಗೊತ್ತಾಯ್ತಲ್ಲ, Ravi is a good boy. This is a statement. Second sentence ನೋಡ್ಕೊಡ್ರಿ ಇಲ್ಲಿ, she goes to school every day. It is also a statement. There is a punctuation marks. Ildi, he works very hard. He works very hard. This is also a statement where there is a full stop. Fourth sentence ನೋಡ್ಕೊಡಿ, don't waste my time. ಇಲ್ಲಿ ಏನಿದು ಆಜ್ಞಾಧಾರಕ ವಾಕ್ಯ. ಇದು ಏನು ಆಜ್ಞಾಧಾರಕ ವಾಕ್ಯ, ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ ಇದೆ, ಇಲ್ಲೊಂದು ಪಂಕ್ಚುಯೇಷನ್ ಮಾರ್ಕ್ ಇದೆ. ಇದು ಏನು ಅಂತಕ್ಕಂಥದ್ದನ್ನ ಆಮೇಲೆ ಸ್ಟಡಿ ಮಾಡೋಣ. ಇಲ್ಲಿ ನೋಡ್ಕೊಡಿ, ನೆಕ್ಸ್ಟ್ ಸೆಂಟೆನ್ಸ್, ಓಪನ್ ದ ಡೋರ್ ಪ್ಲೀಸ್. ಇಲ್ಲಿ ಇದು ಏನಿದೆ, ಒಂದು ಆಜ್ಞಾಧಾರಕ ವಾಕ್ಯ. ಇಲ್ಲಿ ಸಹಿತ ಏನಿದೆ, ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ, ಫುಲ್ ಸ್ಟಾಪ್. ಆಮೇಲೆ ಇಲ್ಲೊಂದು ಪಂಕ್ಚುಯೇಷನ್ ಮಾರ್ಕ್ ಇದೆ. ಇದೇನು ಅಂತಕ್ಕಂಥದ್ದನ್ನ ಮುಂದಿನ ಪ್ರಕಾರದಲ್ಲಿ ಅಧ್ಯಯನ ಮಾಡೋಣ. ಸೊ ದಿಸ್ ಈಸ್ ಹೌ ವಿ ಯೂಸ್ ಫುಲ್ ಸ್ಟಾಪ್. ಆಮೇಲೆ ಇಟ್ ಈಸ್ ಆಲ್ಸೋ ಯೂಸ್ಡ್ ವಿತ್ ಅಬ್ರಿವೇಷನ್ಸ್. ಅಬ್ರಿವೇಷನ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ವೆನ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಆರ್ಟಿಕಲ್ಸ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ವಾಟ್ ಆರ್ ಅಬ್ರಿವೇಷನ್ಸ್. ಅಂದ್ರೆ ಯಾವುದೇ ಒಂದು ಸಂಕ್ಷಿಪ್ತ ಶಬ್ದಗಳು, ಸಂಕ್ಷಿಪ್ತ ಶಬ್ದಗಳಿರ್ತವೆ, ಅವುಗಳು ಬೇರೆ ಅರ್ಥವನ್ನ ಕೊಡ್ತಿರ್ತವೆ, ಅಬ್ರಿವೇಷನ್ಸ್ ಅಂತ ಕರಿತೇವೆ ಅದಕ್ಕೆ. ಸೊ ಈ ಅಬ್ರಿವೇಷನ್ಸ್ ಗಳನ್ನ ಯೂಸ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ನಾವೇನ್ ಮಾಡ್ತೀವಿ, ಫುಲ್ ಸ್ಟಾಪ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಡ್ರಿ, ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು. BC, ಬಿ ಮುಂದೆ ಪೂರ್ಣ ವಿರಾಮ ಇದೆ, ಆಮೇಲೆ ಸಿ ಮುಂದೆ ಪೂರ್ಣ ವಿರಾಮವಿದೆ. ಇದು ಒಂದು ಬೇರೆ ಶಬ್ದ. ಓಕೆ, MLA ಇದು ಒಂದು ಬೇರೆ ಶಬ್ದ. ಇಲ್ಲಿ ನೋಡ್ಕೊಡ್ರಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA. ದಿಸ್ ಇಸ್ ವೆರಿ ಮಚ್ ಕಂಪಲ್ಸರಿ ಟು ಯೂಸ್ ಅ ಫುಲ್ ಪಾಯಿಂಟ್ ಆಫ್ಟರ್ ಎವ್ರಿ ಸಿಂಗಲ್ ಲೆಟರ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಅಬ್ರಿವೇಷನ್. ಸೊ ಕೆಲವೊಂದಿಷ್ಟು ಸಾರಿ ಲೆಟರ್ಸ್ ಗಳನ್ನ ಅಬ್ರಿವೇಷನ್ಸ್ ಗಳಾಗಿ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಏನ್ ಮಾಡಬೇಕು, ಈ ಫುಲ್ ಪಾಯಿಂಟ್ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ವಿಜ್ ಅಂತಕ್ಕಂಥ ಮತ್ತೊಂದು ಶಬ್ದ ಇದೆ, ಫುಲ್ ಪಾಯಿಂಟ್ ಇದೆ. BA ಇಲ್ಲಿ ನೋಡ್ಕೊಡ್ರಿ, ಬಿ ಮುಂದೆ ಫುಲ್ ಸ್ಟಾಪ್ ಇದೆ, ಎ ಮುಂದೆ ಫುಲ್ ಸ್ಟಾಪ್ ಇದೆ. ಜನ್ ಅಂತಕ್ಕಂಥದ್ದು ಇದೆ, ಇಲ್ಲಿ ನೋಡ್ಕೊಡ್ರಿ. ಆಮೇಲೆ MA, ಗೊತ್ತಾಯ್ತಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಟ್ ಈಸ್ ಆಲ್ಸೋ ಯೂಸ್ಡ್ ವಿತ್ ಅಬ್ರಿವೇಷನ್ಸ್. ಸೊ ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಯೂಸಸ್ ಆಫ್ ಫುಲ್ ಸ್ಟಾಪ್. ಗೊತ್ತಾಯ್ತಲ್ಲ. ಇದನ್ನು ನಾವೇನ್ ಮಾಡ್ತೀವಿ, ಫುಲ್ ಸ್ಟಾಪ್ ಅಂದ್ರೆ to give a long pause in the sentence and also to use between the abbreviations of English, we use full stop. These are the two important uses of full stop. ಗೊತ್ತಾಯ್ತಲ್ಲ. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ. ಅದು ಯಾವುದು, ಮುಂದಿನ ಪ್ರಕಾರ ಯಾವುದು,
ಕಾಮ. ಮುಂದಿನದು ಯಾವುದು? ಕಾಮ. ಹಾಗಾದ್ರೆ ಕಾಮ ಅಂತಂದ್ರೆ ಏನು? ಈಗಾಗಲೇ ನೋಡ್ಕೊಂಡಿರೋ ಹಾಗೆ ಕಾಮ ಅಂತಂದ್ರೆ ಏನು? ಅಲ್ಪ ವಿರಾಮ. ಕಾಮ ಅಂತಂದ್ರೆ ಏನು? ಅಲ್ಪ ವಿರಾಮ. ಫುಲ್ ಸ್ಟಾಪ್ ಅಂತಂದ್ರೆ ಪೂರ್ಣ ವಿರಾಮ, ಲಾಂಗ್ ಪಾಸ್. ಟು ಗಿವ್ ಅ ಶಾರ್ಟ್ ಪಾಸ್, ಅಧಿಕವಾಗಿರ್ತಕ್ಕಂಥ ನಿಲುಗಡೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಗೊತ್ತಾಯ್ತಲ್ಲ, ನಾವು ಕೆಲವೊಂದು ಒಂದು ಚಿಹ್ನೆಯನ್ನು ಯೂಸ್ ಮಾಡ್ತೇವೆ, ಅದಕ್ಕೆ ಅಲ್ಪ ವಿರಾಮ ಅಂತಂದ್ರೆ ಶಾರ್ಟ್ ಪಾಸ್. ಟು ಗಿವ್ ಶಾರ್ಟ್ ಪಾಸ್ ಇನ್ ಬಿಟ್ವೀನ್ ದ ಸೆಂಟೆನ್ಸಸ್ ವಿ ಯೂಸ್ ಅಲ್ಪ ವಿರಾಮ. ದಟ್ ಈಸ್ ಕಾಮ. ಇಟ್ ಈಸ್ ಯೂಸ್ ಟು ಸಪರೇಟ್ 3 or more ವರ್ಡ್ಸ್. ಅಂತಂದ್ರೆ ನಿಮಗೆ ಗೊತ್ತಿರುವ ಹಾಗೆ ನಾವು ವಾಕ್ಯಗಳಲ್ಲಿ ಸಾಕಷ್ಟು ಶಬ್ದಗಳನ್ನ ಬಳಸ್ತೀವಿ. ವಾಕ್ಯ ಅಂತಂದ್ರೆ ಏನು? ದಿಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಪದಗಳ ಗುಂಪುಗಳಿಗೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಸೊ ಹಾಗಾದ್ರೆ ವಾಕ್ಯಗಳಲ್ಲಿ ನಾವು ಸಾಕಷ್ಟು ಪದಗಳನ್ನ ಯೂಸ್ ಮಾಡ್ತೀವಿ. ಪದಗಳನ್ನ ಮಧ್ಯದಲ್ಲಿ ಅಥವಾ ಪದಗಳನ್ನ ಬೇರ್ಪಡಿಸಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಕಾಮನ ಯೂಸ್ ಮಾಡ್ತೀವಿ, ಅಲ್ಪ ವಿರಾಮನ. ಇಟ್ ಈಸ್ ಯೂಸ್ ಟು ಸಪರೇಟ್ 3 or more ವರ್ಡ್ಸ್ ಆಫ್ ದ ಸೇಮ್ ಪಾರ್ಟ್ಸ್. ಒಂದೇ ವಾಕ್ಯದಲ್ಲಿರ್ತಕ್ಕಂಥ, ಒಂದೇ ಪಾರ್ಟ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ಶಬ್ದಗಳನ್ನ ಬೇರ್ಪಡಿಸಲಿಕ್ಕೆ ನಾವು ಕಾಮನ ಯೂಸ್ ಮಾಡ್ತೀವಿ. At the same time, they are also used as a part of sentences. When they are used as the part of sentences are different words. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ರಿ, ಮೊದಲನೇ ಒಂದು ಉದಾಹರಣೆ ತೆಗೆದುಕೊಳ್ರಿ, ಗೊತ್ತಾಗತ್ತೆ ನಿಮಗೆ. ಸುರೇಶ್ ವೆಂಟ್ ಟು ಮಾರ್ಕೆಟ್ ಟು ಬೈ ಬುಕ್ಸ್. ಈ ವಾಕ್ಯವನ್ನ ಪೂರ್ಣ ವಾಕ್ಯವನ್ನ ತೆಗೆದುಕೊಳ್ರಿ. ಸುರೇಶ್ ವೆಂಟ್ ಟು ಮಾರ್ಕೆಟ್ ಟು ಬೈ ಬುಕ್ಸ್, ಪೆನ್ಸಿಲ್ಸ್ and papers. Then full point. ಇಲ್ಲಿ ನೋಡ್ಕೊಳ್ರಿ, ಈ ವಾಕ್ಯ ಇಲ್ಲಿ ಬರ್ತದೆ ನೋಡ್ರಿ. ಸುರೇಶ್ ವೆಂಟ್ ಟು ಮಾರ್ಕೆಟ್ ಟು ಬೈ ಬುಕ್ಸ್, ಪೆನ್ಸಿಲ್ಸ್ ಅಂಡ್ ಪೇಪರ್ಸ್. ಇಲ್ಲಿ ಬುಕ್ಸ್ ಮುಂದೆ ಒಂದು ಕಾಮ ಬಂದಿದೆ, ಪೆನ್ಸಿಲ್ ಇದೆ, ಆಮೇಲೆ ಅಂಡ್ ಪೇಪರ್ಸ್ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡ್ಕೊಂಡಾಗ ಅಂದ್ರೆ ಒಂದೇ ತರನಾಗಿರ್ತಕ್ಕಂಥ ಶಬ್ದಗಳನ್ನ ಬೇರ್ಪಡಿಸಲಿಕ್ಕೆ, ಒಂದೇ ವಾಕ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಶಬ್ದಗಳನ್ನ ಬೇರ್ಪಡಿಸಲಿಕ್ಕೆ ಕಾಮ ಯೂಸ್ ಮಾಡ್ತೀವಿ. ಎರಡನೇ ಉದಾಹರಣೆ ನೋಡ್ಕೊಳ್ರಿ ಇಲ್ಲಿ. ಮೈ ಫೇವರೇಟ್ ಮೂವೀಸ್ ಆರ್ ಮೈ ಆಟೋಗ್ರಾಫ್, ಯಜಮಾನ, DDLG ಅಂಡ್ ಕೋಟಿಗೊಬ್ಬ. ಇಲ್ಲಿ ನೋಡ್ರಿ, ಆಟೋಗ್ರಾಫ್ ಮುಂದೆ ಒಂದು ಕಾಮ ಇದೆ, ಯಜಮಾನ ಮುಂದೆ ಒಂದು ಕಾಮ ಇದೆ, DDLJ ಅಂಡ್ ಕೋಟಿಗೊಬ್ಬ. ಈ ರೀತಿಯಾಗಿ ಬೇರೆ ಬೇರೆ ಮೂವಿಗಳ ಹೆಸರುಗಳನ್ನ ಅಥವಾ ಬೇರೆ ಬೇರೆ ಶಬ್ದಗಳನ್ನ ಬೇರ್ಪಡಿಸಲಿಕ್ಕೆ ಒಂದೇ ವಾಕ್ಯದಲ್ಲಿ ಆ ಒಂದು ಶಬ್ದಗಳು ಅದೇ ವಾಕ್ಯದ ಭಾಗಗಳಾಗಿರಬೇಕು. ಆ ಸಂದರ್ಭಗಳಲ್ಲಿ ಕಾಮನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಕೊಳ್ರಿ, ದ ನೆಕ್ಸ್ಟ್ ಯೂಸ್ ಆಫ್ ಕಾಮ. ಇಟ್ ಈಸ್ ಯೂಸ್ಡ್ ಆಫ್ಟರ್ ಆನ್ ಅಡ್ರೆಸ್. ಸೊ ಲೆಟರ್ಸ್ ನಲ್ಲಿ, ಎಸ್ಪೆಷಲಿ ಪತ್ರಗಳನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಯಾವಾಗ ಸಂಬೋಧನೆಯನ್ನ ಮಾಡ್ತಾ ಇರ್ತೀವಿ, ಇನ್ ಸ್ಯಾಲ್ಯುಟೇಷನ್ ಅನ್ನು ಮಾಡ್ತಾ ಇರ್ತೇವಲ್ಲ, ಆ ಒಂದು ಸಂದರ್ಭಗಳಲ್ಲಿ ನಾವು ಈ ಕಾಮನ್ ಯೂಸ್ ಮಾಡ್ತೀವಿ. ನೋಡ್ಕೊಳ್ರಿ, ಮೆನಿ ಅ ಟೈಮ್ ವಿ ಯೂಸ್ ಡಿಯರ್ ಫಾದರ್, ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್, ಡಿಯರ್ ಸರ್ ಅಂತಕ್ಕಂಥ ಶಬ್ದಗಳನ್ನು ಬಳಸ್ತೀವಿ ಲೆಟರ್ಗಳಲ್ಲಿ. ಆ ಒಂದು ಸಂದರ್ಭದಲ್ಲಿ ಸಹಿತ ನಾವು ಕಾಮನ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಕೊಳ್ರಿ, ಡಿಯರ್ ಫಾದರ್, ಡಿಯರ್ ಬ್ರದರ್, ಡಿಯರ್ ಮಿಸ್ಟರ್ ರವಿ, ಥ್ಯಾಂಕಿಂಗ್ ಯು, ಸ್ಯಾಲ್ಯುಟೇಷನ್ ಅಲ್ಲಿ ಸಹಿತ ಬಳಸ್ತೀವಿ. ಆಮೇಲೆ ಪತ್ರಗಳ ಪ್ರಾರಂಭದಲ್ಲಿ ಸಹಿತ ನಾವು ಸಂಬೋಧನೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಅದನ್ನ ಏನ್ ಮಾಡ್ತೀವಿ? ಬಳಸ್ತೀವಿ. ಇನ್ ಸಲ್ಯೂಟೇಷನ್ ಆಸ್ ವೆಲ್ ಆಸ್ ಇನ್ ಸಂಬೋಧನೆ. ಇಲ್ಲಿ ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಯೂಸ್ ಯಾವುದು? ಇಟ್ ಈಸ್ ಯೂಸ್ ಟು ಸಪರೇಟ್ ದ ಡೇಟ್ಸ್ ಅಂಡ್ ಇಯರ್. ಡೇಟ್ಗಳನ್ನ ಮತ್ತು ಇಯರ್ಗಳನ್ನ ಸಪರೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, ಉದಾಹರಣೆ ನೋಡ್ಕೊಳ್ರಿ. ವಿ ಗಾಟ್ ಇಂಡಿಪೆಂಡೆನ್ಸ್ ಆನ್ August 15, 1947. ಇಲ್ಲಿ 15 ಅನ್ನೋದು ಡೇಟ್ ಇದೆ, 1947 ಅನ್ನೋದು ಇಯರ್ ಇದೆ. ಈ ರೀತಿಯಾಗಿ ಸಹಿತ ನಾವು ಕಾಮನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ಕೊಳ್ರಿ, ರವಿ ವೆಂಟ್ ಟು ಅಮೆರಿಕಾ ಆನ್ July 20, 1995. ಇಲ್ಲಿ 20 ಅಂತಕ್ಕಂಥ ಡೇಟ್ ಇದೆ, 1995 ಅಂತಕ್ಕಂಥದ್ದು ಇಯರ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ರಿ, ಮೈ ಫ್ರೆಂಡ್ ರಾಧಾ ವಾಸ್ ಬಾರ್ನ್ ಆನ್ April 10, 1988. So these are the important uses of alpa virama, which are used to show a short pause in a sentence. ಗೊತ್ತಾಯ್ತಲ್ಲ? This is the use of second important symbol or punctuation mark, that is comma. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ.
ಮುಂದಿನ ಪ್ರಕಾರ ಯಾವುದು ಸೆಮಿಕಾಲನ್. ಸೊ ಇಲ್ಲಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಯೂಸೇಜ್ಗಳನ್ನು ಕಾಮಾದ ಯೂಸೇಜ್ಗಳನ್ನ ಇಲ್ಲಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಟ್ ಈಸ್ ಯೂಸ್ಡ್ ಇನ್ ರೈಟಿಂಗ್ ದ ಅಡ್ರೆಸ್ ಆಫ್ ಮೇಲ್. ಕಾಮನ ನಾವು ಮತ್ತೆ ಯೂಸ್ ಮಾಡಬಹುದು. ಇಮೇಲ್ ಅಡ್ರೆಸ್ ಅನ್ನ ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಯೂಸ್ ಮಾಡಬಹುದು. ಇಲ್ಲಿ ನೋಡ್ರಿ, ಕೆ ರಾಜ್ಕುಮಾರ್ 30 ಕಾಮ ಇದೆ, ಎಸ್ ಕೆ ಸ್ಟ್ರೀಟ್ ಕಾಮ ಇದೆ, ಗಾಂಧಿ ಬಜಾರ್ ಕಾಮ ಇದೆ, ಮದ್ರಾಸ್ 8 ಫುಲ್ ಪಾಯಿಂಟ್ ಇದೆ. ಇಲ್ಲಿ ನೋಡ್ಕೊಡ್ರಿ, ಈ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವಿ, ಇನ್ನೊಂದಿಷ್ಟು ಸಂದರ್ಭಗಳಲ್ಲಿ ಕಾಮನ ಯೂಸ್ ಮಾಡ್ತೇವಿ. ದರ್ ಆರ್ ಮೆನಿ ಯೂಸಸ್ ಫಾರ್ ಕಾಮ. ನೋಡ್ರಿ, ಇನ್ ಇಮೇಲ್ ಅಡ್ರೆಸ್ ಸ್ಟ್ರೀಟ್ ಕಾಮ, ಬಜಾರ್ ಕಾಮ. ಎರಡನೇ ಒಂದು ಉದಾಹರಣೆ ನೋಡ್ಕೊಡ್ರಿ, ಆರ್ ಪಿ ರಾಜ್ಕುಮಾರ್ 42 ಕಾಮ ಇದೆ, ಇಲ್ಲಿ ಕಾಮ ಇದೆ. ಟೀಚರ್ಸ್ ಕಾಲನಿ ಕಾಮ ಇದೆ, ನೆಹರು ನಗರ್ ಬೆಂಗಳೂರು. In this way, in email address also we use commas. And the next use of comma is that it is used after abbreviations. In abbreviations ಅಲ್ಲಿ ನಾವು ಫುಲ್ ಸ್ಟಾಪ್ ಅನ್ನು ಸಹಿತ ಯೂಸ್ ಮಾಡ್ತೇವೆ. abbreviations ಗಳ ಮಧ್ಯೆ, ಲೆಟರ್ ಗಳ ಮಧ್ಯೆ. ಇಲ್ಲಿ ಕಾಮನ್ ಏನ್ ಮಾಡ್ತೇವೆ, abbreviations ಆದ ನಂತರ ಕೆಲವೊಂದು ಬಾರಿ ಇಲ್ಲಿ ನೋಡ್ರಿ, IE ದಟ್ ಈಸ್ ಅಂತ ಅರ್ಥ. ಇದನ್ನ ನಾವು ರೈಟಿಂಗ್ ಅಲ್ಲಿ ನೋಡಬಹುದು. ಸಾಕಷ್ಟು ಬಾರಿ ಈ ರೀತಿಯಾಗಿರ್ತಕ್ಕಂಥ ಸಿಂಬಲ್ ಅನ್ನ ನೀವು ಟೆಕ್ಸ್ಟ್ ಬುಕ್ ಗಳಲ್ಲಿ ನೋಡಬಹುದು. ಐ ಫುಲ್ ಪಾಯಿಂಟ್, ಇ ಫುಲ್ ಪಾಯಿಂಟ್, ಕಾಮ. ಇದಿಷ್ಟ ಮೀನ್ಸ್ ದಟ್ ಈಸ್ ಅಂತಕ್ಕಂಥದ್ದು ಈ ಸಿಂಬಲ್ ದ ಅರ್ಥ. ಆಮೇಲೆ ಇಟಿಸಿ ಅನ್ನ ಬರಿತೀವಲ್ಲ ನಾವು, ಇಟಿಸಿ ಅಂತ ಬರಿತೀವಿ. ಇಟಿಸಿ ಮುಂದೆ ಕಾಮ ಇರ್ತದೆ. ಇಟಿಸಿ ಅಂತಂದ್ರೆ ಏನು, ಎಕ್ಸೆಟ್ರಾ ಆರ್ ಎಲ್ಸ್ ಅದರ್ಸ್ ಆರ್ ಸೋ ಆನ್ ಅಂತ ಅರ್ಥ. ಇಲ್ಲಿ ನೋಡ್ಕೊಳ್ರಿ. ಆಮೇಲೆ ಇಜಿ ಅಂತ ಬರ್ತೇವಿ. ಇಜಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಂತಕ್ಕಂಥದ್ದನ್ನ ಬರಿತೇವಿ. ಇಲ್ಲಿ ನೋಡ್ಕೊಳ್ರಿ, ಎಕ್ಸಾಂಪಲ್ ಗ್ರೇಟಿಯಾ ಆರ್ ಫಾರ್ ಎಕ್ಸಾಂಪಲ್. ಇಲ್ಲಿ ಇ ಫುಲ್ ಪಾಯಿಂಟ್, ಜಿ ಫುಲ್ ಪಾಯಿಂಟ್, ಕಾಮ ಬಂದಾಗ ಅದರ ಅರ್ಥ ಏನಿರ್ತದೆ, ಎಕ್ಸಾಂಪ್ಲಿ ಗ್ರೇಟಿಯಾ ಆರ್ ಫಾರ್ ಎಕ್ಸಾಂಪಲ್ ಅಂತ ಅರ್ಥ. ಗೊತ್ತಾಯ್ತಲ್ಲ. ಆಮೇಲೆ ಇಲ್ಲಿ ನೋಡ್ಕೊಳ್ರಿ, ನೆಕ್ಸ್ಟ್ ಯೂಸ್, ಇಟ್ ಈಸ್ ಯೂಸ್ ಟು ಸೆಪರೇಟ್ ದ ಡಿಗ್ರೀಸ್. ಸೊ ಸಾಕಷ್ಟು ಡಿಗ್ರೀಸ್ ಗಳನ್ನ ಸಹಿತ ಸೆಪರೇಟ್ ಮಾಡ್ಲಿಕ್ಕೆ. ಡಿಗ್ರೀಸ್ ಅಂತಂದ್ರೆ ಪ್ರೊಫೆಷನಲ್ ಡಿಗ್ರೀಸ್, ವ್ಯಕ್ತಿಯ ಎಜುಕೇಶನ್ ಅನ್ನ ಸಂಕೇತ ಮಾಡ್ತಿರ್ತಕ್ಕಂಥ ಡಿಗ್ರೀಸ್ ಗಳನ್ನ ಸೆಪರೇಟ್ ಮಾಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಈ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಕಾಮನ ಯೂಸ್ ಮಾಡ್ತೇವೆ. ಇಲ್ಲಿ ನೋಡ್ಕೊಡಿ, BA ದೆನ್ ಕಾಮ MA ದೆನ್ ಕಾಮ MPhil. ಹಿ ಹ್ಯಾಸ್ ಸೆಕ್ಯೂರ್ಡ್ BA MA ಅಂಡ್ MPhil ಅಂತ ಹೇಳ್ಬೇಕಾಗಿದೆ ನಮಗೆ. ಅವನು BA ಪದವಿಯನ್ನು ಗಳಿಸ್ಕೊಂಡಿದ್ದಾನೆ, MA ಪದವಿಯನ್ನು ಗಳಿಸ್ಕೊಂಡಿದ್ದಾನೆ, ಆಮೇಲೆ MPhil ಪದವಿಯನ್ನು ಸಹಿತ ಗಳಿಸ್ಕೊಂಡಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಟು ಸೆಪರೇಟ್ ಹಿಸ್ ಡಿಗ್ರೀಸ್ or to separate the degrees, professional degrees of someone, we use these kinds of commas. He has secured BA, MA and MPhil ಅಂತ ಅರ್ಥ. ಇಲ್ಲಿ ನೋಡ್ಕೊಳ್ರಿ, ಈ ಉದಾಹರಣೆಯಲ್ಲಿ. ಇಲ್ಲಿ ನೋಡ್ಕೊಳ್ರಿ, ಸೆಕೆಂಡ್ ಉದಾಹರಣೆಯಲ್ಲಿ BSc, MSc, PhD. After every degree there is a comma. And the next use, it is used in direct speech. Already I have told you, in direct speech, after the reporting verb we use ಕಾಮ. ಇಲ್ಲಿ ನೋಡ್ಕೊಳ್ರಿ, ಮೈ ಫಾದರ್ ಸೆಡ್ ಟು ಬಿ, ಆರ್ ಯು ಗೋಯಿಂಗ್ ಟು ಮಾರ್ಕೆಟ್. ಇಲ್ಲಿ ಇನ್ವರ್ಟೆಡ್ ಕಾಮ ಇದಾವೆ, ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಏನಿದೆ, ಆಫ್ಟರ್ ದ ರಿಪೋರ್ಟಿಂಗ್ ವರ್ಬ್ ದೇರ್ ವಿಲ್ ಬಿ ಅ ಕಾಮ. ಐ ಹೋಪ್ ಯು ಕುಡ್ ಸಿ ದಿಸ್. ದೆನ್ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಕೊಳ್ರಿ, ರವಿ ಸೆಡ್ ಆದ ನಂತರ ಕಾಮ ಇದೆ ಇಲ್ಲಿ. ಗೊತ್ತಾಯ್ತಲ್ಲ. ಐ ರೈಟ್ ಅ ಲೆಟರ್ ಟು ಮೈ ಮದರ್. ಸೊ ಇನ್ ದಿಸ್ ವೇ ವಿ ಯೂಸ್ ಕಾಮ. And the last use of comma is, it is used to point out the person whom the sentence is addressed. ಯಾವುದೇ ಒಂದು ಸೆಂಟೆನ್ಸ್ ನಲ್ಲಿ ಆ ಸೆಂಟೆನ್ಸ್ ಯಾವ ವ್ಯಕ್ತಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ, ರೀಪ್ರೆಸೆಂಟ್ ಮಾಡ್ತಾ ಇದೆ, ಆ ಸಂದರ್ಭದಲ್ಲಿ ಅವರನ್ನ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ, ಆ ವ್ಯಕ್ತಿಯನ್ನ ಒಂದು ವಾಕ್ಯದಲ್ಲಿ ಅಥವಾ ಗುಂಪಿನಲ್ಲಿ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಕಾಮನ್ ಯೂಸ್ ಮಾಡ್ತೇವೆ. ವೇರ್ ಆರ್ ಯು ಗೋಯಿಂಗ್ ರಾಣಿ. ಇಲ್ಲಿ ನೋಡ್ಕೊಳ್ರಿ, ವೇರ್ ಆರ್ ಯು ಗೋಯಿಂಗ್ ಆದ ನಂತರ ಇಲ್ಲಿ ಏನಿದೆ, ಕಾಮ ಇದೆ. ಇನ್ ದ ಸೆಕೆಂಡ್ ಎಕ್ಸಾಂಪಲ್ ಯು ಕುಡ್ ಸಿ, ಮೈ ಡಿಯರ್ ಫ್ರೆಂಡ್ಸ್ ಐ ವಿಶ್ ಯು ಹ್ಯಾಪಿ ಜರ್ನಿ. ಅಂದ್ರೆ ನನ್ನ ಫ್ರೆಂಡ್ಸ್ಗೆ ನಾನು ವಿಶ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಫ್ರೆಂಡ್ಸ್ ಆದ ನಂತರ ಏನಿದೆ, ಕಾಮ ಇದೆ. ಸೊ ದೀಸ್ ಆರ್ ದಿ ಡಿಫರೆಂಟ್ ಯೂಸಸ್ ಆಫ್ ಕಾಮ. ಅಲ್ಪ ವಿರಾಮದ ಮುಖ್ಯವಾಗಿರ್ತಕ್ಕಂಥ ಉಪಯೋಗಗಳು. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ. ಮುಂದಿನ ಪ್ರಕಾರ ಯಾವುದು ಹಾಗಾದ್ರೆ, ದ ಥರ್ಡ್ ಒನ್ ಈಸ್ ಸೆಮಿಕಾಲನ್. ವಿಚ್ ಇಸ್ ದ ಥರ್ಡ್ ಒನ್? ದಟ್ ಈಸ್ ಸೆಮಿಕಾಲನ್. ಹಾಗಾದ್ರೆ ಸೆಮಿಕಾಲನ್ ಅನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ? Let us see here. Now let us study the third important punctuation mark, that is semicolon. Semicolon ಅಂತಂದ್ರೆ ಏನು? It is used for a longer pause than the comma. ಕಾಮಕ್ಕಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಲಾಂಗರ್ ಪಾಸ್ ಅನ್ನು ಕೊಡ್ಲಿಕ್ಕೆ
ಸೆಮಿಕಾಲನ್ ಅನ್ನ ಯೂಸ್ ಮಾಡ್ತೇವೆ. ಪೂರ್ಣ ವಿರಾಮ ಆಲ್ಮೋಸ್ಟ್ ಲಾಂಗರ್ ಪಾಸ್, ಅಲ್ಪ ವಿರಾಮ ಅದಕ್ಕಿಂತ ಶಾರ್ಟ್, ಆಮೇಲೆ ಸೆಮಿಕಾಲನ್ ಅಂತಂದ್ರೆ ಅಲ್ಪ ವಿರಾಮಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಅರ್ಥ. ಗೊತ್ತಾಯ್ತಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ, ಸೆಮಿಕಾಲನ್ ಅಥವಾ ಅರ್ಧ ವಿರಾಮ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ಅರ್ಧ ವಿರಾಮ. ಗೊತ್ತಾಯ್ತಲ್ಲ, ವೆಂಟಿಲೇಟರ್ ಅಂತ ಅರ್ಥ. ಅರ್ಧ ವಿರಾಮ, ಇಟ್ ಈಸ್ ಅ ಲಾಂಗರ್ ಪಾಸ್ ದನ್ ದ ಕಾಮಾ. ಇಟ್ ಈಸ್ ಯೂಸ್ ಟು ಸೆಪರೇಟ್ ದ ಕ್ಲಾಸಸ್ ಆಫ್ ಕಂಪೌಂಡ್ ಸೆಂಟೆನ್ಸಸ್, ಎಸ್ಪೆಷಲಿ ಸಂಯುಕ್ತ ವಾಕ್ಯಗಳಲ್ಲಿ. ಕಂಪೌಂಡ್ ಸೆಂಟೆನ್ಸಸ್ ಅಂತಂದ್ರೆ ಏನು, ಸಂಯುಕ್ತ ವಾಕ್ಯಗಳಲ್ಲಿ ಪಾಸ್ ಅನ್ನು ಕೊಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ಕ್ಲಾಸಸ್ಗಳ ನಡುವೆ, ಗೊತ್ತಾಯ್ತಲ್ಲ, ವಾಕ್ಯ ಭೇದಗಳ ನಡುವೆ ಏನ್ ಮಾಡ್ತೀವಿ, ಅವುಗಳನ್ನ ಪಾಸ್ಗಳನ್ನ ಕೊಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ವಾಕ್ಯ ಭೇದಗಳ ನಡುವೆ ಅಥವಾ ಕಂಪೌಂಡ್ ಸೆಂಟೆನ್ಸಸ್ಗಳ ನಡುವೆ ಕ್ಲಾಸಸ್ಗಳನ್ನ ಸಪರೇಟ್ ಆಗಿ ತೋರಿಸಲಿಕ್ಕೆ, ಬೇರೆ ಬೇರೆ ಕ್ಲಾಸಸ್ಗಳನ್ನ ಸಪರೇಟ್ ಆಗಿ ತೋರಿಸಲಿಕ್ಕೆ ನಾವು ಅರ್ಧ ವಿರಾಮವನ್ನು ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಹಾಗಾದ್ರೆ ಉದಾಹರಣೆ ನೋಡ್ಕೊಳ್ಳಿ, ಇಲ್ಲಿ ಗೊತ್ತಾಗತ್ತೆ ನಿಮಗೆ. he is tired, he is tired, he wants to sleep. ಇಲ್ಲಿ ಕೊನೆಗೆ ಫುಲ್ ಪಾಯಿಂಟ್ ಇದೆ. ಅರ್ಧ ವಿರಾಮ ಯಾವ್ದಿಲ್ಲಿ, ಇಲ್ಲಿ ನೋಡ್ಕೊಳ್ರಿ, ಒಂದು ಫುಲ್ ಪಾಯಿಂಟ್ ಇದೆ, ಆಮೇಲೆ ಒಂದು ಕಾಮ ಇದೆ. ಇದಕ್ಕೆ ಅರ್ಧ ವಿರಾಮ ಅಂತ ಕರಿತೀವಿ. ಇದು ಸಪರೇಟ್ ಆಗಿತ್ತಂದ್ರೆ ಅದು ಫುಲ್ ಪಾಯಿಂಟ್, ಇದು ಸಪರೇಟ್ ಆಗಿತ್ತಂದ್ರೆ ಅದು ಅಲ್ಪ ವಿರಾಮ. ಇವೆರಡು ಕೂಡಿ ಬಂದಾಗ ಅದಕ್ಕೆ ಏನಂತ ಕರಿತೀವಿ, ಏನಂತ ಕರಿತೀವಿ, ಅರ್ಧ ವಿರಾಮ. ಗೊತ್ತಾಯ್ತಲ್ಲ, ದಿಸ್ ಈಸ್ ಫುಲ್ ಪಾಯಿಂಟ್, ದಿಸ್ ಈಸ್ ಅಲ್ಪ ವಿರಾಮ. ಇವೆರಡು ಕೂಡಿ ಯೂಸ್ ಮಾಡಿದಾಗ ಅದು ಸೆಮಿ ಕಾಲನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇಲ್ಲಿ ನೋಡ್ಕೊಳ್ರಿ, ಇಲ್ಲಿದೆ ಅದು. he is tired, he wants to sleep. There are two important sentences which you could see as a compound sentences. He is tired, you know. So ಅದಕ್ಕಾಗಿ ಅವನಿಗೆ ಮಲಗಬೇಕಾಗಿದೆ ಅಂತ ಅರ್ಥ. He is tired, he wants to sleep. ಆಮೇಲೆ ಎರಡನೇ ವಾಕ್ಯ ನೋಡ್ಕೊಳ್ರಿ, get ready, get ready, you may miss the bus. ಬೇಗ ತಯಾರಾಗು, ಇಲ್ಲದಿದ್ರೆ ನೀನು ಬಸ್ ಅನ್ನ ಮಿಸ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ಕೊಳ್ರಿ, the use of semicolon. ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನಾವು ಸೆಮಿಕಾಲನ್ ಅನ್ನ ಏನ್ ಮಾಡ್ತೀವಿ, ಭಾಷೆಯಲ್ಲಿ ಬಳಸ್ತೇವೆ. ಇನ್ ದಿಸ್ ವೇ, ಐ ಹೋಪ್ ನೋ ನೆಸೆಸರಿ ಆಫ್ ಮೋರ್ ಎಕ್ಸಾಂಪಲ್ಸ್ ಟು ಸಪರೇಟ್ ದ ಕ್ಲಾಸಸ್ ಇನ್ ಕಂಪೌಂಡ್ ಸೆಂಟೆನ್ಸಸ್ ಆರ್ ಟು ಗಿವ್ ದ ಪಾಸ್ ವಿಚ್ ಈಸ್ ಶಾರ್ಟರ್ ದ್ಯಾನ್ ದ ಲಾಂಗರ್ ಪಾಸ್. ಗೊತ್ತಾಯ್ತಲ್ಲ, ವಿಚ್ ಈಸ್ ಶಾರ್ಟರ್ ದ್ಯಾನ್ ದ ಲಾಂಗರ್ ಪಾಸ್ ಅಂಡ್ ವಿಚ್ ಈಸ್ ಮೋರ್ ದ್ಯಾನ್ ದ ಶಾರ್ಟರ್ ಪಾಸ್. ಅಂದರೆ ಶಾರ್ಟರ್ ಪಾಸ್ ಮತ್ತು ಲಾಂಗರ್ ಪಾಸ್ಗಳ ಮಧ್ಯೆ ಇರ್ತಕ್ಕಂಥ ಪಾಸ್ಗೆ ಏನಂತ ಕರಿತೀವಿ, ಅರ್ಧ ವಿರಾಮ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಒಂದು ಪ್ರಕಾರಕ್ಕೆ ಹೋಗೋಣ. ಮುಂದಿನ ಪ್ರಕಾರ ಯಾವುದು ಹಾಗಾದ್ರೆ, ಕ್ವಶನ್ ಮಾರ್ಕ್. ಇಟ್ಸ್ ವೆರಿ ಫ್ಯಾಮಿಲಿಯರ್ ವಿತ್ ಯು ಪೀಪಲ್. ಕ್ವಶನ್ ಮಾರ್ಕ್ಗಳ ಬಗ್ಗೆ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಜ್ಞಾನ ಇದೆ ಅನ್ಕೊಂತೀನಿ. ಅದೇನು ಕ್ವಶನ್ ಮಾರ್ಕ್? ಕ್ವಶನ್ ಮಾರ್ಕ್ ಅಂತಂದ್ರೆ ಏನು, ಪ್ರಶ್ನಾರ್ಥಕ ಚಿಹ್ನೆ. ಪ್ರತಿಯೊಂದು ವಾಕ್ಯದಲ್ಲಿ ಯಾವಾಗ ಪ್ರಶ್ನೆನ ಕೇಳ್ತೀವಿ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಇಂಟ್ರಾಗೇಷನ್ ಮಾರ್ಕ್ ಅಂತ ಕರಿತೀವಿ. ಅದು ಈಸಿಯಾಗಿ ನಿಮ್ಗೆ ಗೊತ್ತಿದೆ. ಇಟ್ ಈಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಎವ್ರಿ ಸೆಂಟೆನ್ಸಸ್ ದಟ್ ಟೇಕ್ ಸಮಥಿಂಗ್ ಆರ್ ದಟ್ ಆಸ್ಕ್ ಸಮಥಿಂಗ್. ಯಾವ ವಾಕ್ಯ ಏನನ್ನಾದರೂ ಕೇಳ್ತಾ ಇದ್ರೆ ಆ ವಾಕ್ಯದ ಎಂಡ್ನಲ್ಲಿ ಒಂದು ಪ್ರಶ್ನಾರ್ಥಕ ವಾಕ್ಯವನ್ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ವೇರ್ ಡು ಯು ಲೀವ್, ಪ್ರಶ್ನೆನ ಕೇಳ್ತಾ ಇದೆ. ವೈ ಆರ್ ಯು ಹಿಯರ್, ದಿಸ್ ಇಸ್ ವೆರಿ ಸಿಂಪಲ್. ಯು ಕುಡ್ ಸಿ ವಾಟ್ ಆರ್ ಯು ಡೂಯಿಂಗ್, ಬಿಕಾಸ್ ವಿ ಆರ್ ವೆರಿ ಮಚ್ ಫ್ಯಾಮಿಲಿಯರ್ ವಿತ್ ದಿಸ್. ಹ್ಯಾಸ್ ಹಿ ಗಾನ್ ಔಟ್. ಯಾಕಂತಂದ್ರೆ ಸಾಕಷ್ಟು ಬಾರಿ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆನ ಕೇಳಾಗ್ತದೆ. ಆ ಪ್ರಶ್ನೆಯನ್ನ ಕೇಳ್ಕೊಂಡು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ತಲೆಯೊಳಗೆ ಕುಂತಿರ್ತದೆ. ಇಟ್ ಈಸ್ ಆಲ್ವೇಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಕ್ವಶನ್. ಪ್ರಶ್ನೆಯ ವಾಕ್ಯದ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ. ಗೊತ್ತಾಯ್ತಲ್ಲ, ಅದೇ ರೀತಿಯಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕ್ವಶನ್ ಟ್ಯಾಗ್ ನಲ್ಲೂ ಸಹಿತ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸ್ವಲ್ಪ ನೆನಪಿಟ್ಕೊಳ್ರಿ, ಟ್ಯಾಗ್ ಕ್ವಶನ್ಸ್ ಅಲ್ಲಿ ಕಿರು ಪ್ರಶ್ನೆಗಳಲ್ಲೂ ಸಹಿತ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆರ್ ಯು, ಈ ರೀತಿಯಾಗಿ ಟ್ಯಾಗ್ ಕ್ವಶನ್ಗಳು ಬರ್ತವೆ, ನಿಮ್ಗೆ ಗೊತ್ತಿರಬಹುದು. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಫೋರ್ತ್ ಇಂಪಾರ್ಟೆಂಟ್ ಪಂಕ್ಚುಯೇಷನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಆರ್ ಇಂಟ್ರಾಗೇಷನ್ ಮಾರ್ಕ್ ಆರ್ ಕ್ವಶನ್ ಮಾರ್ಕ್. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ. ದ ನೆಕ್ಸ್ಟ್ ಒನ್ ದಟ್ ಈಸ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ವಾಟ್ ಇಸ್ ದಟ್?
exclamation mark. ಉದ್ಗಾರವಾಚಕ ಚಿಹ್ನೆ. What is that? ಉದ್ಗಾರವಾಚಕ ಅಥವಾ ಭಾವಸೂಚಕ ಚಿಹ್ನೆ ಗೊತ್ತಿದೆ ನಿಮಗೆ, ಅದನ್ನು ಯೂಸ್ ಮಾಡ್ತೇವೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಗಳಲ್ಲಿ. It is used at the end of exclamatory sentences. It is used to show the emotion of the happiness or sorrow, surprise, disgust, anxiety. Exclamation sentences ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. At the end of every exclamatory sentence, ಯಾವುದೇ ಒಂದು ಭಾವಸೂಚಕ ವಾಕ್ಯದ ಕೊನೆಗೆ ನಾವು ಈ ಒಂದು ಮಾರ್ಕ್ ಅನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಉದ್ಗಾರವಾಚಕ ಚಿಹ್ನೆ. This is also very important. Here you could see why this is used to attract the attention of listeners ಅಂತ ಇಟ್ಕೊಳ್ರಿ. ವಾಕ್ಯ ಒಂದು ನೋಡ್ಕೊಳ್ರಿ. ಓ ಗಾಡ್ ಫಾರ್ಗಿವ್ ಮೈ ಸಿನ್ಸ್. ನೋಡ್ರಿ ಇಲ್ಲಿ ಓ ಗಾಡ್, ಓ ದೇವರೇ, ಫಾರ್ಗಿವ್ ಮೈ ಸಿನ್ಸ್, ನನ್ನ ತಪ್ಪುಗಳನ್ನು ಕ್ಷಮಿಸು ಅಂತ ಅರ್ಥ. ಇಲ್ಲಿ ಉದ್ಗಾರ ಚಿಹ್ನೆ ಇದೆ ಈ ವಾಕ್ಯದಲ್ಲಿ ನೋಡ್ಕೊಳ್ರಿ. ಎರಡನೇ ವಾಕ್ಯ ನೋಡ್ಕೊಳ್ರಿ. ವಾಟ್ ಅ ಸ್ವೀಟ್ ಸಾಂಗ್, ಇಲ್ಲಿ ಉದ್ಗಾರ ಚಿಹ್ನೆ ಇದೆ. ಇಲ್ಲಿ ನೋಡ್ಕೊಳ್ರಿ. ಹುರ್ರೆ, ವಿ ಹ್ಯಾವ್ ವನ್ ದ ಗೇಮ್. ಹುರ್ರೆ ಅಂತಂದ್ರೆ ಓಹೋ, ನಾವು ಏನ್ ಮಾಡಿದ್ವಿ, ಮ್ಯಾಚ್ ಅನ್ನ ಗೆದ್ದಿದ್ವಿ ಅಥವಾ ಒಂದು ಆಟವನ್ನ ಗೆದ್ವಿ ಅಂತಕ್ಕಂಥ ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅದು. ಆಮೇಲೆ ನಾಲ್ಕನೇ ಒಂದು ಉದಾಹರಣೆ ನೋಡ್ಕೊಡ್ರಿ. ಅಲಾಸ್, ಹಿ ಈಸ್ ನೋ ಮೋರ್. ಇಲ್ಲಿ ಅಲಾಸ್ ಅಂತಂದ್ರೆ ಅಯ್ಯೋ ಅಂತ ಅರ್ಥ. ಹಿ ಈಸ್ ನೋ ಮೋರ್ ಅಂತಂದ್ರೆ ಅವನು ಕಾಲವಾದನು ಅಂತ ಅರ್ಥ. ಇಲ್ಲಿ ನೋಡ್ಕೊಡ್ರಿ. ಇನ್ ದಿಸ್ ವೇ ವಿ ಯೂಸ್ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಟ್ ದ ಎಂಡ್ ಆಫ್ ಎವ್ರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ and also with exclamatory word or interjection. ಇಲ್ಲಿ ನೋಡ್ಕೊಂಡು ನೀವು ಕೇಳ್ಬೋದು ನನ್ನನ್ನು, ಇಲ್ಲಿ ನೋಡ್ರಿ ಸರ್ ನೀವು ಹೇಳಿದ್ರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಎಂಡ್ಗೆ ನಾವು ಏನು ಮಾಡ್ತೀವಿ ಎಕ್ಸ್ಕ್ಲಾಮೇಟರಿ ಮಾರ್ಕನ್ನು ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಎರಡೆರಡು ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದಾವೆ ಹೇಗೆ ಅಂತ ಕೇಳ್ಬೋದಲ್ಲ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಕೊನೆಗೂ ಸಹಿತ ಯೂಸ್ ಮಾಡ್ತೀವಿ, ಅದೇ ರೀತಿಯಾಗಿ ಇಂಟರ್ಜೆಕ್ಷನ್ಸ್ಗಳ ಜೊತೆಗೂ ಸಹಿತ ನಾವು ಏನು ಮಾಡ್ತೀವಿ ಎಕ್ಸ್ಕ್ಲಾಮೇಟರಿ ಮಾರ್ಕನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ದೀಸ್ ಆರ್ ಇಂಟರ್ಜೆಕ್ಷನ್ಸ್. ಇಲ್ಲಿ ಇಂಟರ್ಜೆಕ್ಷನ್ ಇರೋದಲ್ಲ, ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದೆ. ಇದು ಇಂಟರ್ಜೆಕ್ಷನ್. ಹುರ್ರೆ, ಅಲಾಸ್, ಔಚ್, ಫೂ, ಈ ಎಲ್ಲ ಶಬ್ದಗಳನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಸೊ ದಿಸ್ ಇಸ್ ದ ಫಿಫ್ತ್ ಮೇನ್ ಟೈಪ್ ಆಫ್ ಪಂಕ್ಚುಯೇಷನ್ ಮಾರ್ಕ್, ದಟ್ ಈಸ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ ಈಗ. ವಿಚ್ ಇಸ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಸಿಕ್ಸ್ತ್ ಒನ್, ಇನ್ವರ್ಟೆಡ್ ಕಾಮಾ. ಹಾಗಾದ್ರೆ ಇನ್ವರ್ಟೆಡ್ ಕಾಮಾ ಅಂತಂದ್ರೆ ಏನು? ಈಗಾಗಲೇ ನೋಡ್ಕೊಂಡಿರೋ ಹಾಗೆ ಅವತರಣ ಚಿಹ್ನೆಗಳು, ಅವತರಣ ಚಿಹ್ನೆ ಆರ್ ಉದ್ಧರಣ ಚಿಹ್ನೆ ಅಂತ ಕರಿತೇವೆ ಅದಕ್ಕೆ. ಸೊ ಇವಾಗ ಎಸ್ಪೆಷಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನ್ ಮಾಡ್ತೀವಿ, ಇಂಡೈರೆಕ್ಟ್ ಸ್ಪೀಚ್ ನಲ್ಲ, ಓನ್ಲಿ ಡೈರೆಕ್ಟ್ ಸ್ಪೀಚ್ ನಲ್ಲಿ ನೋಡ್ತೇವೆ. ಡೈರೆಕ್ಟ್ ಸ್ಪೀಚ್ ನಲ್ಲಿ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ ಅನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡ್ತೀವಿ, ಅವತರಣ ಚಿಹ್ನೆಗಳ ಮಧ್ಯೆ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಡಬಲ್ ಇನ್ವರ್ಟೆಡ್ ಕಾಮಾ ಅಂತ ಕರಿತೇವೆ ಅದಕ್ಕೆ. ಅವತರಣ ಚಿಹ್ನೆಗೆ ಎರಡು ಟೈಪ್ ಇದಾವೆ, ಸಿಂಗಲ್ ಇನ್ವರ್ಟೆಡ್ ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ ಅಂತ ಹೇಳಿ. ದ ಇನ್ವರ್ಟೆಡ್ ಕಾಮಾಸ್ ಆರ್ ಯೂಸ್ ಟು ಶೋ ದ ಡೈರೆಕ್ಟ್ ಸ್ಪೀಚ್ ಆರ್ ದ ಡೈರೆಕ್ಟ್ ಸ್ಪೀಚ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಯಾವುದೇ ಒಂದು ಬರವಣಿಗೆಯಲ್ಲಿ ಡೈರೆಕ್ಟ್ ಸ್ಪೀಚ್ ವಾಕ್ಯಗಳನ್ನ ತೋರಿಸ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಇನ್ವರ್ಟೆಡ್ ಕಾಮಸ್ ಗಳನ್ನ ಯೂಸ್ ಮಾಡ್ತೀವಿ. ದೇ ಆರ್ ಆಲ್ಸೋ ಯೂಸ್ ಟು ಎನ್ಕ್ಲೋಸ್ ದ ಟೈಟಲ್ಸ್ ಆಫ್ ದ ಬುಕ್ಸ್, ಅಥವಾ ಯಾವುದೇ ಬುಕ್ಗಳ ಟೈಟಲ್ ಅನ್ನ ಎನ್ಕ್ಲೋಸ್ ಮಾಡ್ಲಿಕ್ಕೆ ಗೊತ್ತಾತಲ್ಲ, ಆ ಒಂದು ಸಂದರ್ಭಗಳಲ್ಲಿ ಸಹಿತ ನಾವು ಯೂಸ್ ಮಾಡ್ತೀವಿ. ಅಥವಾ ಯಾವುದೇ ಒಂದು ಕೊಟೇಶನ್ಗಳನ್ನ ಅಥವಾ ಯಾವುದೇ ಒಂದು ಸ್ಪೆಷಲ್ ನೇಮ್ಸ್ ಗಳನ್ನ ನೋಟ್ ಮಾಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಇನ್ವರ್ಟೆಡ್ ಕಾಮಗಳನ್ನ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಅಥವಾ ಬುಕ್ಸ್ ಗಳ ಹೆಸರುಗಳನ್ನ ಸೂಚಿಸತಕ್ಕಂಥ ಸಂದರ್ಭಗಳಲ್ಲಿ, ಕೊಟೇಶನ್ಗಳನ್ನ ಹೇಳ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ, ಅಥವಾ ಪ್ರಸಿದ್ಧ ಹೆಸರುಗಳನ್ನ ಹೇಳ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವುಗಳನ್ನ ಇನ್ಕ್ಲೋಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇನ್ವರ್ಟೆಡ್ ಕಾಮನ ಯೂಸ್ ಮಾಡ್ತೀವಿ. ಡಬಲ್ ಇನ್ವರ್ಟೆಡ್ ಆಗಿರ್ಬೋದು ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮ ಆಗಿರ್ಬೋದು. ಇಲ್ಲಿ ನೋಡ್ಕೊಳ್ರಿ, ವಾಕ್ಯ ಒಂದು, ರಾಜು ಸೆಡ್. As I already told you, comma is used in reporting work and inverted commas are used here. You can see the statement, I am a teacher. Raju said I am a teacher. What is the indirect form of this? Raju said that he was a teacher. ಗೊತ್ತಾಯ್ತಲ್ಲ, ಅದನ್ನು ಡಿಸ್ಕಸ್ ಮಾಡಿದ್ದೇವೆ ಅವಾಗಲೇ. ಇಲ್ಲಿ ನೋಡ್ಕೊಳ್ರಿ, ಇನ್ವರ್ಟೆಡ್ ಕಾಮ ಯೂಸ್ ಆಗಿದೆ. ಆಮೇಲೆ ಮುಂದಿನ ವಾಕ್ಯ ನೋಡ್ಕೊಳ್ರಿ, ಪೃಥ್ವಿ said I am going to Mumbai. ಇಲ್ಲಿ ನೋಡ್ರಿ, ಇನ್ವರ್ಟೆಡ್ ಕಾಮ ಯೂಸ್ ಆಗಿದೆ. ರೈಟ್ ಅಲ್ಲ?
ಆಮೇಲೆ ಮೂರನೇ ವಾಕ್ಯ ನೋಡ್ಕೊಳ್ರಿ. ಮೂರನೇ ವಾಕ್ಯ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ, ದ ಗಾಂಧೀಜಿ ಈಸ್ ಅ ಟ್ಯಾಗೋರ್ಸ್ ಬೆಸ್ಟ್ ವರ್ಕ್. ಇಲ್ಲಿ ದ ಗಾಂಧೀಜಿ ಈಸ್ ಅ ಟ್ಯಾಗೋರ್ಸ್ ಬೆಸ್ಟ್ ವರ್ಕ್. ಇಲ್ಲಿ ಗಾಂಧೀಜಿ ಅಂತ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ರಿ. ದ ಗಾಂಧೀಜಿ ಈಸ್ ಟ್ಯಾಗೋರ್ಸ್ ಬೆಸ್ಟ್ ವರ್ಕ್ ಅಂತಂದ್ರೆ ಗಾಂಧೀಜಿ ಅಂತಕ್ಕಂಥ ಒಂದು ಪುಸ್ತಕ ಯಾರು ಬರೆದಿರ್ತಕ್ಕಂಥದ್ದು, ಟ್ಯಾಗೋರ್ ಬರೆದಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತ ಅರ್ಥ. ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಟು ಎನ್ಕ್ಲೋಸ್ ದ ಟೈಟಲ್ ಆಫ್ ದ ಬುಕ್ಸ್ ಹಿಯರ್. ದ ಗಾಂಧೀಜಿ ಇಸ್ ಟ್ಯಾಗೋರ್ಸ್ ಬೆಸ್ಟ್ ವರ್ಕ್. ಗೊತ್ತಾಯ್ತಿಲ್ಲ? ದ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಈಸ್ ದ ಬುಕ್ ಆರ್ ದಿ ಆಟೋಬಯೋಗ್ರಫಿ ಆಫ್ ಗಾಂಧೀಜಿ. ಆ ರೀತಿಯಾಗಿ ಗೊತ್ತಾಯ್ತಲ್ಲ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್. ಗೊತ್ತಾಯ್ತಲ್ಲ, ಆ ರೀತಿಯಾಗಿ ದೇರ್ ಆರ್ ಮೆನಿ ಬುಕ್ಸ್, ಸಾಕಷ್ಟು ಬುಕ್ಸ್ ಗೊತ್ತಾಯ್ತಲ್ಲ. ಅವುಗಳ ಹೆಸರುಗಳನ್ನ ಎನ್ಕ್ಲೋಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇನ್ವರ್ಟೆಡ್ ಕಾಮಾಸ್ ಗಳನ್ನ ಯೂಸ್ ಮಾಡ್ತೀವಿ. ದ ವಿಂಗ್ಸ್ ಆಫ್ ಫೈರ್, ದ ಬುಕ್ ಇಸ್ ರಿಟನ್ ಬೈ ಅಬ್ದುಲ್ ಕಲಾಂ. ಸೊ ಆ ರೀತಿಯಾಗಿ ಪಾಪ್ಯುಲರ್ ಬುಕ್ಸ್ಗಳ ಹೆಸರುಗಳನ್ನ ಎನ್ಕ್ಲೋಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ವಾಕ್ಯಗಳಲ್ಲಿ ಅವುಗಳನ್ನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಇನ್ವರ್ಟೆಡ್ ಕಾಮನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಯೂಸ್ ಇನ್ವರ್ಟೆಡ್ ಕಾಮಾಸ್, ಅವತರಣ ಚಿಹ್ನೆಗಳು ಅಥವಾ ಉದಾಹರಣ ಚಿಹ್ನೆಗಳು. ದಿಸ್ ಈಸ್ ದ 6th ಟೈಪ್. ಹಾಗಾದ್ರೆ ಮುಂದಿನ ಪ್ರಕಾರಕ್ಕೆ ಹೋಗೋಣ. ವಿಚ್ ಇಸ್ ದ ನೆಕ್ಸ್ಟ್ ಟೈಪ್? ದಟ್ ಈಸ್ ದ 7th ಒನ್, ಅಪಾಸ್ಟ್ರಫಿ. ಯಾವುದದು? ಅಪಾಸ್ಟ್ರಫಿ. ಅಪಾಸ್ಟ್ರಫಿ ಅಂತಂದ್ರೆ ಸೃಷ್ಟಿ ವಿಭಕ್ತಿ ಚಿಹ್ನೆ. ಸೃಷ್ಟಿ ವಿಭಕ್ತಿ ಚಿಹ್ನೆ. ಷಷ್ಠಿ ವಿಭಕ್ತಿ ಚಿಹ್ನೆ, ನಾಟ್ ಸೃಷ್ಟಿ, ಸಾರಿ, ಷಷ್ಠಿ ವಿಭಕ್ತಿ ಚಿಹ್ನೆ. It is used to form possessive cases to show the ownership of something. ನಾವು ಏನನ್ನ ಓನ್ ಮಾಡ್ತೀವಿ ಅದನ್ನ ತೋರಿಸಲಿಕ್ಕೆ ನಾವೇನ್ ಮಾಡ್ತೀವಿ, ಷಷ್ಠಿ ವಿಭಕ್ತಿ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಅದು ಮೇಲೆ ಇರ್ತದೆ, ಗೊತ್ತಾಯ್ತಲ್ಲ. ದಿಸ್ ಈಸ್ ಅಶೋಕ್ಸ್ ಬುಕ್ ಅಂದ್ರೆ ಅದು ಆ ಪುಸ್ತಕ ಅಶೋಕನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಮೀನ್ಸ್ ದ ಅಶೋಕ್ ಇಸ್ ದ ಓನರ್ ಆಫ್ ದಟ್ ಬುಕ್ ಅಂತ ಅರ್ಥ. ದ ಅಶೋಕ್ ಪೊಸೆಸಸ್ ದಟ್ ಬುಕ್ ಅಂತ ಅರ್ಥ. ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಅಂತ ಅರ್ಥ. ಇಲ್ಲಿ ನೋಡ್ಕೊಡ್ರಿ, ದಿಸ್ ಈಸ್ ಮೈ ಬ್ರದರ್ಸ್ ಕಾರ್. ಗೊತ್ತಾಯ್ತಲ್ಲ. ಇಲ್ಲಿ ಮೂರನೇ ವಾಕ್ಯ ನೋಡ್ಕೊಳ್ರಿ, ದಿಸ್ ಈಸ್ ಮೈ ಟೀಚರ್ಸ್ ಬ್ಯಾಗ್. ಇಲ್ಲಿ ನೋಡಿ, ಟೀಚರ್ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಇದೆ, ಅದನ್ನ ಅಪಾಸ್ಟ್ರಫಿ ಎಸ್ ಅಂತ ಕರಿತೀವಲ್ಲ ನಾವು ಭಾಷೆಯಲ್ಲಿ. ಅಪಾಸ್ಟ್ರಫಿ ಮತ್ತು ಎಸ್ ಅಂತಂದ್ರೆ ವಿಚ್ ಶೋಸ್ ದ ಪೊಸೆಷನ್ ಆಫ್ ಸಮವನ್ಗೆ ಇರ್ತಕ್ಕಂಥ ಪೊಸೆಷನ್ ಅನ್ನ, ಓನರ್ಶಿಪ್ ಅನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಅಪಾಸ್ಟ್ರಫಿಯನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಟು ಶೋ ದ ಫಾರ್ಮೇಶನ್ ಆಫ್ ಅ ಲೆಟರ್ ಆರ್ ಲೆಟರ್ಸ್ ಇನ್ ಅ ವರ್ಡ್. ಇಲ್ಲಿ ನೋಡ್ಕೊಡ್ರಿ, ನಾಟ್ ಅ ಫಾರ್ಮೇಶನ್. Here you could make a correction. Omission. To show omission ಅಂದ್ರೆ ಯಾವುದೇ ಶಬ್ದಗಳು ಅಥವಾ ಲೆಟರ್ಸ್ಗಳು ಒಮಿಟ್ ಆಗಿದ್ರೆ ಅಥವಾ ಶಾರ್ಟ್ ಫಾರ್ಮ್ ಆಫ್ ಸಮ್ ವರ್ಡ್ಸ್ ಅನ್ನ ತೋರಿಸಲಿಕ್ಕೆ ನಾವು ಏನ್ ಮಾಡ್ತೀವಿ, ಅಪಾಸ್ಟ್ರಫಿಯನ್ನು ಯೂಸ್ ಮಾಡ್ತೀವಿ. ಇದನ್ನ ಒಮಿಷನ್ ಅಂತ ಮಾಡ್ಕೊಳ್ರಿ. ಒಮಿಷನ್ ಅಂತಂದ್ರೆ ಟು ಒಮಿಟ್ ಸಮ್ ಲೆಟರ್ಸ್ ಆರ್ ಸಮ್ ವರ್ಡ್ಸ್, ವಿ ಯೂಸ್ ಅಪಾಸ್ಟ್ರಫಿ. ನೋಡ್ಕೊಡ್ರಿ, ಕ್ಯಾಂಟ್ ಅಂತಕ್ಕಂಥದ್ದು. ಇದರ ಪೂರ್ಣ ಅರ್ಥ ಏನು? ಕ್ಯಾನ್ ನಾಟ್. ಇಲ್ಲಿ ಏನೇನು ಶಬ್ದಗಳು ಅಥವಾ ಏನೇನು ಲೆಟರ್ಸ್ಗಳು ಏನಾಗಿದಾವೆ ಇಲ್ಲಿ ನೋಡ್ಕೊಳ್ರಿ, ಓ ಅಂತಕ್ಕಂಥದ್ದು ಏನಾಗಿದೆ, ಒಮಿಟ್ ಆಗಿದೆ. ಗೊತ್ತಾಯ್ತಲ್ಲ. ಕೆನಾಟ್. ಇಲ್ಲಿ ನೋಡ್ರಿ, ಕ್ಯಾಂಟ್, ಕ್ಯಾನ್ ಇದೆ. ಆಮೇಲೆ ನಾಟ್ ಬದಲಾಗಿ ಓನ್ಲಿ ಟಿ ಅನ್ನು ನಾವೇನ್ ಮಾಡಿದೀವಿ, ಇಲ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ಕ್ಯಾನ್ ಅಂತಕ್ಕಂಥ ಶಬ್ದ ಇದೆ, ಬಟ್ ಇಲ್ಲಿ ಎನ್ ಮತ್ತು ಓ ಏನಾಗಿದೆ, ಒಮಿಟ್ ಆಗಿ ಕೇವಲ ಟಿ ಬಂದಿದೆ. ದಿಸ್ ಇಸ್ ದ ಶಾರ್ಟ್ ಫಾರ್ಮ್ ಆಫ್ ಕೆನಾಟ್. ಗೊತ್ತಾಯ್ತಲ್ಲ. ಈ ರೀತಿಯಾಗಿ ಟು ಒಮಿಟ್ ಲೆಟರ್ಸ್ ಆರ್ ವರ್ಡ್ಸ್ ಫ್ರಮ್ ಟು ಡಿಫರೆಂಟ್ ವರ್ಡ್ಸ್ ಅಂಡ್ ಟು ಮೇಕ್ ಇಟ್ ಆಸ್ ಅ ಒನ್ ವರ್ಡ್ ವಿ ಯೂಸ್ ಅಪಾಸ್ಟ್ರಫಿ. ಕ್ಯಾಂಟ್ ಇಲ್ಲಿ ನೋಡ್ಕೊಳ್ರಿ, ಕ್ಯಾಂಟ್ ಇದೆ, ಡೋಂಟ್ ಇದೆ, ಡು ನಾಟ್ ಡೋಂಟ್ ಇದೆ, ಹಿಲ್ ಇದೆ, ಹಿ ವಿಲ್ ಅನ್ನೋದು ಹಿಲ್ ಅಂತಕ್ಕಂಥದ್ದಿದೆ. ವೋಂಟ್ ಅಂತಕ್ಕಂಥದ್ದು, ವೋಂಟ್ ಅಂದ್ರೆ ಏನು, ವಿಲ್ ನಾಟ್ ಶಾರ್ಟ್ ಫಾರ್ಮ್ ಏನು, ವೋಂಟ್ ಅಂತಕ್ಕಂಥದ್ದು. ಐ ಹ್ಯಾವ್ ಅನ್ನಂಗಿಲ್ಲ ಅದನ್ನ, ಐ ಹ್ಯಾವ್. ಇಲ್ಲಿ ನೋಡಿ, ಐ ಹ್ಯಾವ್ ಶಾರ್ಟ್ ಫಾರ್ಮ್ ಏನಿದೆ, ಐ ಮತ್ತು ಅಪಾಸ್ಟ್ರಫಿ ಅಂಡ್ ವಿ. ಇದು ವಿ ಅನ್ನೋದೇ ತೋರಿಸ್ತದೆ, ಹ್ಯಾವ್ ಅಂತಕ್ಕಂಥ ಶಬ್ದವನ್ನು ತೋರಿಸ್ತದೆ. ಈ ರೀತಿಯಾಗಿ ಆಮೇಲೆ ನೆಕ್ಸ್ಟ್ ಯೂಸ್ figures and letters from their plurals by adding s after an apostrophe. ನೋಡ್ರಿ, ಯಾವುದೇ ಒಂದು ಫಿಗರ್ಗೆ
ಅದನ್ನ ಪ್ಲೂರಲ್ ಮಾಡ್ತಕ್ಕಂಥ ಸಂದರ್ಭಗಳು ಸಹಿತ ಎಸ್ ಅನ್ನ ಆ್ಯಡ್ ಮಾಡಿಕೊಂಡು ಅದರ ಹಿಂದೆ ಎಪಾಸ್ಟ್ರಫಿಯನ್ನು ಮಾಡ್ತೇವೆ. ಅಂದ್ರೆ ಪ್ಲೂರಲ್ ರೂಪವನ್ನು, ಬಹುವಚನದ ರೂಪವನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, ಎಂ ಪಿ ಇದ್ದದ್ದೊಂದು ಶಬ್ದ ಇದೆ, ಎಂ ಪೀಸ್ ಅಂತಕ್ಕಂಥದ್ದು ಆಗತ್ತೆ. ಅದು ಏನಾಗತ್ತೆ? ಅದು ಎಂ ಪೀಸ್ ಆಗತ್ತೆ. ನೋಡ್ಕೊಡ್ರಿ, ಎಂ ಪೀಸ್ ಅಂತಂದ್ರೆ ಏನು ಅಂದ್ರೆ ಶಾಸಕರುಗಳು, ಅಂದ್ರೆ ಶಾಸಕರು, ಶಾಸಕ ಬೇರೆ ಶಾಸಕರು ಬೇರೆ, ಆಯ್ತಲ್ಲ. ಇಲ್ಲಿ ಬಿ ಎ ಅಂತಕ್ಕಂಥದ್ದಿದೆ, ಬಿ ಎಸ್ ಅಂತಕ್ಕಂಥ ತಿಳ್ಕೊಡ್ರಿ, ಪದವೀಧರರು ಅಂತ ಅರ್ಥ, ಗೊತ್ತಾಯ್ತಲ್ಲ. ಇಲ್ಲಿ ನೋಡ್ರಿ, ಟೂ ಅಂತಕ್ಕಂಥದ್ದಿದೆ, ಟೂಸ್ ಅಂದ್ರೆ ಎರಡುಗಳು ಅಂತ ಅರ್ಥ, ಎರಡುಗಳು. ಈ ರೀತಿಯಾಗಿ ಫಿಗರ್ಸ್ ಅನ್ನ ಏನ್ ಮಾಡ್ಲಿಕ್ಕೆ ಅಥವಾ ಲೆಟರ್ಸ್ ಅನ್ನ ಪ್ಲೂರಲ್ ಫಾರ್ಮ್ ನಲ್ಲಿ ತೋರಿಸಲಿಕ್ಕೆ ನಾವು ಅಪಾಸ್ಟ್ರಫಿ ಅನ್ನ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಪ್ರೊನೌನ್ಸ್ಡ್ ಇನ್ ದಿಸ್ ವೇ, apostrophe s. That is not apostrophe s exactly, that is apostrophe symbol. Apostrophe, along with apostrophe symbol we use s. You got it? Many a time we call it as a punctuation mark, apostrophe s ಅಲ್ಲ, apostrophe ಅನ್ನೋದು ಒಂದು ಸಿಂಬಲ್, ಅದರ ಜೊತೆಗೆ s ಅನ್ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಟು ಶೋ ದ ಪೊಸೆಷನ್ and to make plural forms for letter signs, figures ಅಂತಂದ್ರೆ numbers. So this is how we use the seventh punctuation mark, that is apostrophe. ಹಾಗಾದ್ರೆ ಮುಂದಿನದಕ್ಕೆ ಹೋಗೋಣ. Let us go to the next one, that is hyphen. hyphen ಅಂತಂದ್ರೆ ಏನು? ಹಾಗಾದ್ರೆ ಕೂಡುಗೆರೆ ಅಥವಾ ಸಂಯೋಗ ಗೆರೆ. ಯಾವುದು ಸಂಯೋಗವನ್ನ ಮಾಡ್ತದೆ? ಸಂಯೋಗ ಗೆರೆ ಆರ್ ಕೂಡುಗೆರೆ. ಯಾವುದು ಕೂಡಿಸ್ತದೆ? ಏನು ಕೂಡಿಸ್ತದೆ? ಎರಡು ಡಿಫರೆಂಟ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಕೂಡಿಸ್ತದೆ ಅಂತಕ್ಕಂಥದ್ದು. ದ ಹೈಫನ್ ಇಸ್ ಅ ಸ್ಮಾಲರ್ ಡ್ಯಾಶ್. ಇಲ್ಲಿ ಡ್ಯಾಶ್ ಅಂತಕ್ಕಂಥ ಒಂದು ಸಿಂಬಲ್ ಇದೆ, ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ದ ಮೀನ್ಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ hyphen dash. Both works same only, but here hyphen is a smaller dash. It is used to join the parts of a compound words. ಸಂಯುಕ್ತ ಶಬ್ದಗಳನ್ನ ಕೂಡಿಸಲಿಕ್ಕೆ hyphen ಅನ್ನು ಯೂಸ್ ಮಾಡ್ತೀವಿ. ಸಂಯುಕ್ತ ವಾಕ್ಯಗಳನ್ನ ಕೂಡಿಸಲಿಕ್ಕೆ ಡ್ಯಾಶ್ ಅನ್ನು ಯೂಸ್ ಮಾಡ್ತೀವಿ. ಇಟ್ ಇಸ್ ವೆರಿ ಸಿಂಪಲ್, ಗೊತ್ತಾಯ್ತಲ್ಲ. ಸಂಯುಕ್ತ ಶಬ್ದಗಳನ್ನ ಕೂಡಿಸಲಿಕ್ಕೆ ಹೈಪನ್ ಅನ್ನು ಯೂಸ್ ಮಾಡ್ತೀವಿ. ಸಂಯುಕ್ತ ವಾಕ್ಯಗಳನ್ನ ಕೂಡಿಸಲಿಕ್ಕೆ ಏನ್ ಮಾಡ್ತೀವಿ? ಡ್ಯಾಶ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಕೊಳ್ರಿ, ಉದಾಹರಣೆ ಸ್ಟೆಪ್ ಮದರ್. ಈ ಎರಡು ಶಬ್ದಗಳು ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ. ಸ್ಟೆಪ್ ಮದರ್, ಈ ಒಂದು ಹೈಪನ್ ಅಂತಕ್ಕಂಥ ಒಂದು ಸಿಂಬಲ್ ಅನ್ನು ಯೂಸ್ ಮಾಡಿದಾಗ ಆ ಎರಡೂ ಶಬ್ದಗಳು ಕೂಡ್ಕೊಂಡು ಒಂದೇ ಅರ್ಥವನ್ನ ಕೊಡ್ತವೆ. ಫಾರ್ ಎಕ್ಸಾಂಪಲ್, ಮಲತಾಯಿ. ಸ್ಟೆಪ್ ಅನ್ನೋದು ಒಂದು ಶಬ್ದಕ್ಕೆ ಬೇರೆ ಮೀನಿಂಗ್ ಇದೆ, ಮದರ್ ಅನ್ನೋ ಶಬ್ದಕ್ಕೆ ಬೇರೆ ಮೀನಿಂಗ್ ಇದೆ. ಆ ಎರಡು ಶಬ್ದಗಳು ಕೂಡ್ಕೊಂಡು ಒಂದೇ ಮೀನಿಂಗ್ ಆಗಬೇಕಾದ್ರೆ ಅದಕ್ಕೆ ಹೈಪನ್ ಅಂತಕ್ಕಂಥ ಒಂದು ಸಿಂಬಲ್ ಬೇಕು. ಸ್ಟೆಪ್ ಮದರ್, ಸ್ಟೆಪ್ ಫಾದರ್, ಮಲ ತಂದೆ, ಮಲ ತಾಯಿ ಅಂತ ಅರ್ಥ. ಎರಡನೇ ಉದಾಹರಣೆ ನೋಡ್ಕೊಳ್ರಿ, ಹಾರ್ಸ್ ರೈಡರ್. ಹಾರ್ಸ್ ಅಂತಕ್ಕಂಥದ್ದು ಬೇರೆ ಮೀನಿಂಗ್ ಇದೆ, ರೈಡರ್ ಅಂತಕ್ಕಂಥದ್ದು ಬೇರೆ ಮೀನಿಂಗ್ ಇದೆ. ಆ ಎರಡೂ ಶಬ್ದಗಳನ್ನ ಕೂಡಿಸಿಕೊಂಡು ಬರೆದಾಗ ಅದು ಒಂದೇ ಅರ್ಥವನ್ನು ಕೊಡ್ತದೆ. ಕುದುರೆ ಸವಾರ ಮಾಡುವವ ಅಥವಾ ಕುದುರೆ ಸವಾರಿ ಅಂತ ಅರ್ಥ. ಇದು ನೋಡ್ರಿ, ಹಾರ್ಸ್ ರೈಡರ್, ಈ ಎರಡು ಶಬ್ದ ಒಂದೇ ಶಬ್ದ ಆಗಿದೆ. ಯಾವಾಗ? ಹೈಪನ್ ಇರೋದ್ರಿಂದ. ಇವುಗಳನ್ನ ನೀವು ಬೇರೆ ಬೇರೆ ಬರೆದಾಗ ಹಾರ್ಸ್ ಅಂಡ್ ರೈಡರ್. ಇಲ್ಲಿ ಹಾರ್ಸ್ ಅನ್ನೋದೊಂದು ಪ್ರಾಣಿ ಹೆಸರು, ರೈಡರ್ ಅಂತಕ್ಕಂಥದ್ದು ಸವಾರಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಹಿ ಮೇ ರೈಡ್ ಹಾರ್ಸ್ or he may ride bicycle, he may ride car, anything else. But when they both are used in a compound word, that gives only one meaning. To show that we use hyphen. ಗೊತ್ತಾಯ್ತಲ್ಲ? ಮೂರನೇ ನೋಡ್ಕೊಳ್ರಿ, ಫಾದರ್ ಇನ್ ಲಾ. ಫಾದರ್ ಇನ್ ಲಾ ಅಂತಂದ್ರೆ ಮಾವನಿಗೆ ಏನಂತ ಕರಿತೀವಿ? ಫಾದರ್ ಇನ್ ಲಾ ಅಂತ ಕರಿತೀವಿ. ಆಮೇಲೆ ನೋಡ್ಕೊಳ್ರಿ, ಕ್ಲಾಸ್ಮೇಟ್. ನಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ಕ್ಲಾಸ್ಮೇಟ್. ಇಲ್ಲಿ ನೋಡ್ಕೊಳ್ರಿ, ಹೋಮ್ ಮೇಡ್ ಅಂತಂದ್ರೆ ಏನು? ನಮ್ಮ ಮನೆಯಿಂದ ತಯಾರಾಗಿರ್ತಕ್ಕಂಥ ಇಂಡಿಯನ್ ಮೇಡ್, ಹೋಮ್ ಮೇಡ್. ಇಲ್ಲಿ ಮತ್ತೆ ಮೇಡ್ ಅಂತಕ್ಕಂಥ ಒಂದು ಬೇರೆ ಶಬ್ದ ಬರ್ತದೆ, ಅದು ಬೇರೆ. ಹೋಮ್ ಮೇಡ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ನಾವು ಹೋಮ್ ಮೇಡ್ ಅಂತ ಕರಿತೇವೆ. ಗೊತ್ತಾಯ್ತಲ್ಲ? ಇಲ್ಲಿ ಹೋಮ್ ಮೇಡ್ ಅಂತಂದ್ರೆ
ಮನೆಯಿಂದ ತಯಾರಿದ ಇಂಡಿಯನ್ ಮೇಡ್ ಅಂತ ಅರ್ಥ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಸಂಯೋಗ ಗೆರೆಯನ್ನ, ಕೂಡುಗೆರೆಯನ್ನ, ಎರಡು ಶಬ್ದಗಳನ್ನ ಒಂದೇ ಶಬ್ದವನ್ನಾಗಿ ಪರಿವರ್ತಿಸಲಿಕ್ಕೆ, ಅದು ಒಂದೇ ಅರ್ಥವನ್ನ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಹೈಪನ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ದ 8th ಇಂಪಾರ್ಟೆಂಟ್ ಪಂಕ್ಚುಯೇಷನ್ ಮಾರ್ಕ್, ಕೂಡುಗೆ. ನೆಕ್ಸ್ಟ್ ಲೆಟ್ us go to the next one, that is dash. It is also like hyphen only, but it is used to join two important sentences which are compound sentences. That is dash. That is what we call as dash. ಹಾಗಾದ್ರೆ ಡ್ಯಾಶ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ? The dash is used to show a sudden stop in the speaker's or writer's thought and the introduction of another thought. ಸೊ ಯಾವುದೇ ಒಬ್ಬ ವ್ಯಕ್ತಿ ಕೆಲವೊಂದಿಷ್ಟು ಥಾಟ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಯಾವುದೇ ಒಂದು ಥಾಟ್ ಆದ ತಕ್ಷಣ ಸ್ಟಾಪ್ ಮಾಡಬೇಕು. ಆಮೇಲೆ ಆ ಸ್ಟಾಪ್ ಆದ ನಂತರ ಮತ್ತೆ ಇನ್ನೊಂದು ಥಾಟನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಮತ್ತೆ ಹೊಸ ಒಂದು ಆಗಿರ್ತಕ್ಕಂಥ ವಿಚಾರವನ್ನು ಎಕ್ಸ್ಪ್ರೆಸ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಡ್ಯಾಶ್ ಅನ್ನು ಯೂಸ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಟು ಜಾಯಿನ್ ಟು ಕಾಂಪೌಂಡ್ ಸೆಂಟೆನ್ಸಸ್ ಆಲ್ಸೋ ವಿ ಯೂಸ್ ಡ್ಯಾಶ್. ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಡ್ಯಾಶ್. ಇಲ್ಲಿ ನೋಡ್ಕೊಡ್ರಿ. ಆಮೇಲೆ ಬರವಣಿಗೆಯಲ್ಲಿ ಸಹಿತ ನಾವು ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಪೇಜ್ನಲ್ಲಿ ಬರಿತಾ ಇರ್ತೇವಲ್ಲ, ಆ ಒಂದು ಪೇಜ್ನಲ್ಲಿ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಗೆ ಆ ಎಲ್ಲ ವಾಕ್ಯ ಇಡ್ಸೋದಿಲ್ಲ, ಒಂದೇ ಒಂದು ಶಬ್ದ ಇಡ್ಸ್ತದೆ. ಆಮೇಲೆ ಅದನ್ನ ಒಂದು ಏನು ಮಾಡ್ತೀವಿ, ಒಂದು ಹೈಪನ್ ಇಟ್ಟು ಮುಂದಿನ ವಾಕ್ಯ ಕಂಟಿನ್ಯೂ ಮಾಡ್ತೀವಲ್ಲ, ಗೊತ್ತಾಯ್ತಲ್ಲ, ಅದನ್ನ ಡ್ಯಾಶ್ ಅಂತ ಕರಿತೀವಿ ನಾವು ಇಲ್ಲಿ. ಗೊತ್ತಾಯ್ತಲ್ಲ, ಬರವಣಿಗೆಯ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕು ನೀವು. ಇಲ್ಲಿ ನೋಡ್ಕೊಡ್ರಿ, ದ ಯೂಸಸ್ ಆಫ್ ಡ್ಯಾಶ್ ನೋಡ್ಕೊಡ್ರಿ. I had decided to go Bengaluru. I had decided to go Bengaluru. ಒಂದು ವಿಚಾರ ಇದೆ ಇಲ್ಲಿ, ಒಂದು ವಿಚಾರ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಪಡಿಸಲಾಗಿದೆ. ಬಟ್ ವೈ ಶುಡ್ ಐ ನಾವು ಕ್ಯಾಸ್ಟಲ್ ಇನ್ ದ ಏರ್? ಮತ್ತೊಂದು ವಿಚಾರ ಇಂಟ್ರೊಡ್ಯೂಸ್ ಆಯ್ತು ಅಲ್ಲಿ. ಆದ್ರೆ ನಾನು ಗಾಳಿಯಲ್ಲಿ ಯಾಕೆ ಅದನ್ನು ತೂರಬೇಕು? ಅಂದ್ರೆ ಸುಮ್ಮನೆ ಗಾಳಿಯಲ್ಲಿ ಸುದ್ದಿ ಎಬ್ಬಿಸು ಅಂತಾರಲ್ಲ, ಗಾಳಿಯಲ್ಲಿ ಸುದ್ದಿ ಎಬ್ಬಿಸೋದಕ್ಕೆ ಏನಂತ ಕರಿತೀವಿ, ಅದರ ಅರ್ಥ ಇದು. ಬಟ್ ವೈ ಶುಡ್ ಐ ನಾವು ಕ್ಯಾಸ್ಟಲ್ ಇನ್ ದ ಏರ್? ಗಾಳಿಯಲ್ಲಿ ಯಾಕೆ ಗೋಪುರ ಕಟ್ಟಬೇಕು? ಗೊತ್ತಾಯ್ತಲ್ಲ, ಗಾಳಿಯಲ್ಲಿ ಗೋಪುರ ಕಟ್ಟು ಅಂತ ಇರ್ತದಲ್ಲ, ಟು ಶಾರ್ಟ್. ಗೊತ್ತಾಯ್ತಲ್ಲ, ಇಲ್ಲಿ ನೋಡ್ಕೊಡ್ರಿ. ಐ ಹ್ಯಾಡ್ ಡಿಸೈಡೆಡ್ ಟು ಗೋ ಬೆಂಗಳೂರು, ಬಟ್ ವೈ ಶುಡ್ ಐ ನಾವು ಕ್ಯಾಸ್ಟಲ್ ಇನ್ ದ ಏರ್? ಗಾಳಿಯಲ್ಲಿ ಯಾಕೆ ಗುಂಡು ಹಾರಿಸಬೇಕು, ಗಾಳಿಯಲ್ಲಿ ಏಕೆ ಗೋಪುರ ಕಟ್ಟಬೇಕು ಅಂತ ಮಾತಾಡ್ತಿರ್ತಾರಲ್ಲ, ಗಾಳಿಯಲ್ಲಿ ಗೋಪುರ ಕಟ್ಟಿದ ನೋಡಿ ಇವನು ಅಂತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ವಾಕ್ಯ ಅದು. ಇಲ್ಲಿ ನೋಡ್ಕೊಡ್ರಿ, ಎರಡು ಇಂಪಾರ್ಟೆಂಟ್ ವಾಕ್ಯಗಳನ್ನ ಅಥವಾ ಕಾಂಪೌಂಡ್ ಸೆಂಟೆನ್ಸಸ್ಗಳಾಗಿರ್ಬೋದು, ಅಥವಾ ಎರಡು ಬೇರೆ ಬೇರೆ ವಿಚಾರಗಳನ್ನ ಕೂಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಡ್ಯಾಶ್ ಅನ್ನು ಯೂಸ್ ಮಾಡ್ತೇವೆ. ಗಾಳಿಯಲ್ಲಿ ಗುಂಡು ಹಾರಿಸು, ಗಾಳಿಯಲ್ಲಿ ಗೋಪುರ ಕಟ್ಟು ಅಂತ ಅದರ ಅರ್ಥ. ಐ ವಾಂಟ್ ಟು ಮೀಟ್ ಮಿಸ್ಟರ್ ಪ್ರವೀಣ್ ಕುಮಾರ್. ಐ ವಾಂಟ್ ಟು ಮೀಟ್ ಮಿಸ್ಟರ್ ಪ್ರವೀಣ್ ಕುಮಾರ್. ಇದನ್ನ ಕರೆಕ್ಟ್ ಮಾಡ್ಕೊಡ್ರಿ. ಐ ನೋ ಯುವರ್ ನೇಮ್. ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀರಿ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಮಾತನಾಡಬೇಕಾಗಿದೆ, ಅವನ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಒಂದು ಅವನ ಬಗ್ಗೆ ಮೊದಲು ಹೇಳಿ, ಆಮೇಲೆ ಆ ವ್ಯಕ್ತಿ ಹೆಸರನ್ನು ಕೇಳ್ತಾರೆ ನೀವು. ಇಲ್ಲಿ ಎರಡು ಕಾಂಪೌಂಡ್ ವಿಚಾರಗಳಾದವು, ಎರಡು ವಿಭಿನ್ನ ವಿಚಾರಗಳು. ಐ ವಾಂಟ್ ಟು ಮೀಟ್ ಮಿಸ್ಟರ್ ಪ್ರವೀಣ್ ಕುಮಾರ್. ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ. ಇಲ್ಲಿ ನೋಡ್ಕೊಡ್ರಿ, ಮೂರನೇ ವಾಕ್ಯ ನೋಡ್ಕೊಡ್ರಿ. ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, ನಾಟ್ ಸಿ, ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, ಇಲ್ಲಿ ಆ ವಾಕ್ಯ ತಪ್ಪಾಗಿದೆ, ಅದನ್ನು ಬರ್ಕೊಡ್ರಿ. ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, have they have a receipt ಅಂತ ಇಟ್ಕೊಡ್ರಿ. ಈ ವಾಕ್ಯ ಇಲ್ಲಿ ನೋಡ್ಕೊಡ್ರಿ, ಇಲ್ಲಿದೆ. ಸಾರಿ ಇಲ್ಲಿ ಕಂಟಿನ್ಯೂ ಮಾಡ್ಕೊಡ್ರಿ. ಇಲ್ಲಿದೆ ಅದು, ಇಲ್ಲಿ ಮುಂದೆ ಕಂಟಿನ್ಯೂ ಆಗಿದೆ ಅದು. ಇದನ್ನ ಹ್ಯಾವ್ ಮಾಡ್ಕೊಡ್ರಿ. ಹ್ಯಾವ್ ದೇ ಗಾಟ್ ರಿಸಿಪ್ಟ್ ಅಂತ ಹೇಳಿ ಇಲ್ಲಿ ನೋಡ್ಕೊಡ್ರಿ. ಇದನ್ನ ಸ್ವಲ್ಪ ಓವರ್ ರೈಟ್ ಮಾಡ್ಕೊಡ್ರಿ. ಇಲ್ಲಿ ಕಂಟಿನ್ಯೂ ಆಗಿದೆ, ಸ್ವಲ್ಪ ಕರೆಕ್ಷನ್ ಆಗಿದೆ, ನೋಡ್ಕೊಳ್ರಿ. ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, ಇದನ್ನ ಹ್ಯಾವ್ ಮಾಡ್ಕೊಡ್ರಿ. ಹ್ಯಾವ್ ದೇ ಸಾರಿ ಫಾರ್ ದಿಸ್. ಇಫ್ ದೇ ವಾಂಟ್ ಟು ಸೆಲ್ ದೇರ್ ಟಿವಿ, ಹ್ಯಾವ್ ದೇ ಗಾಟ್ ರಿಸಿಪ್ಟ್ ಆಫ್ ಪರ್ಚೇಸ್? ಅವರು ಕೊಂಡುಕೊಂಡಿರ್ತಕ್ಕಂಥ ರಿಸಿಪ್ಟ್ ಅನ್ನ ಪಡ್ಕೊಂಡಿದ್ದಾರೆಯೇ ಅಂತಕ್ಕಂಥದ್ದು. ಗೊತ್ತಾಯ್ತಲ್ಲ, ಇಲ್ಲಿ ಸಹಿತ ನಾವೇನ್ ಮಾಡ್ತೀವಿ, ಹೈಪನ್ ಅನ್ನ ಕೊಡ್ತೀವಿ. ಇಫ್ ದೇ ವಾಂಟ್ ಟು ಸೆಲ್ ದರ್ ಟಿವಿ, ಹ್ಯಾವ್ ದೇ ಗಾಟ್ ರಿಸಿಪ್ಟ್ ಆಫ್ ಪರ್ಚೇಸ್?
ಅಂತದ್ದು. ಇಲ್ಲಿ ಮುಂದಿನ ವಾಕ್ಯ ನೋಡ್ಕೊಡ್ರಿ, ಮುಂದಿನ ಯೂಸೇಜ್ ಅನ್ನು ನೋಡ್ಕೊಡ್ರಿ. ಇಟ್ ಈಸ್ ಯೂಸ್ಡ್ ಟು ಶೋ pathetic part in a sentence. ನೋಡ್ರಿ, it is used to show parenthetic part in a sentence. He was to tell you the truth. A thief. ನೋಡ್ರಿ, ಇಲ್ಲಿ ಎರಡು ಪಾದನ. He was to tell you the truth. A thief, ಕಳ್ಳ ಅಂತ ಅರ್ಥ. ಇಲ್ಲಿ ಎರಡನೇ ವಾಕ್ಯ ನೋಡ್ಕೊಡ್ರಿ. You are, if I am not in the wrong, Arun Kumar. You are, if I am not wrong, ಅರುಣ್ ಕುಮಾರ್. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ಕೊಂಡು ಇಲ್ಲಿ ಒಂದು ಪಾಸ್ ಇದೆ, ಆಮೇಲೆ ಡ್ಯಾಶ್ ಯೂಸ್ ಮಾಡಿದೀವಿ, ಅಲ್ಲಿ ಇಲ್ಲೊಂದು ಪಾಸ್ ಇದೆ, ಅಲ್ಲಿ ಡ್ಯಾಶ್ ಯೂಸ್ ಮಾಡಿದ್ವಿ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಡ್ಯಾಶ್ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಯೂಸ್ ಅನ್ನು ನೋಡ್ಕೊಡ್ರಿ. ಇಲ್ಲಿ ಇಟ್ ಈಸ್ ಯೂಸ್ ಟು ಸಮ್ ಅಪ್ ನಂಬರ್ ಆಫ್ ಐಟಮ್ಸ್. ಸೊ ಬೇರೆ 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 ಐಟಮ್ಸ್ಗಳನ್ನ ಸಮ್ ಅಪ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಡ್ಯಾಶ್ ಅನ್ನು ಯೂಸ್ ಮಾಡ್ತೀವಿ. ನೋಡ್ಕೊಡ್ರಿ, ಮಿಲ್ಕ್, ಫ್ರೂಟ್ಸ್, ವೆಜಿಟೇಬಲ್ಸ್, soaked corns, all these are very essential for health. ಇದು ಒಂದು ಉದಾಹರಣೆ. ಸ್ಲೇಟ್, ಪೆನ್, ಪೆನ್ಸಿಲ್, ಬುಕ್, these are necessary for students. ಇಲ್ಲಿ ಏನಿದೆ, ಹೈಪನ್ ಇದೆ, ಇಲ್ಲಿ ಹೈಪನ್ ಮಿಸ್ ಆಗಿದೆ ನೋಡ್ಕೊಡ್ರಿ. ಮಿಲ್ಕ್, ಫ್ರೂಟ್, ವೆಜಿಟೇಬಲ್ಸ್, ಸೋಕ್ಡ್ ಕಾರ್ನ್ಸ್, ಇಲ್ಲಿ ಹೈಪನ್ ಕರೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಅದು ಸಾರಿ ಡ್ಯಾಶ್ ಮಾಡ್ಕೊಳ್ಳಿ, ಅದು ಹೈಪನ್ ಆಗಿದೆ, ಇದನ್ನ ಡ್ಯಾಶ್ ಮಾಡ್ಕೊಳ್ಳಿ ನೀವು. ಮಿಲ್ಕ್, fruits, vegetables, soaked corns, all these are very essential for good health. ಎರಡನೇ ವಾಕ್ಯದಲ್ಲಿ ನೋಡ್ಕೊಡ್ರಿ, slate, pen, pencil, book, these are all necessary for students. ಇಲ್ಲಿ ಹೈಪನ್ ಇದ್ದದನ್ನ ನೀವೇನ್ ಮಾಡ್ಕೊಡ್ರಿ, ಡ್ಯಾಶ್ ಮಾಡ್ಕೊಳ್ಳಿ. So this is how we use a dash as a punctuation marks in English language. This is the 9th one. Now let's go to the last one, the final punctuation mark, that is colon. ಯಾವುದು ಹಾಗಾದ್ರೆ ಕೊನೆಯದು ಯಾವುದು, ಕೋಲನ್. ಕೋಲನ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ನೋಡ್ಕೊಳ್ರಿ. ಕೋಲನ್ ಅಂತಂದ್ರೆ ಏನು, ಆಗಾಗಲೇ ಹೇಳಿರುವ ಹಾಗೆ ಮೊದಲನೇದು ಪೂರ್ಣ ವಿರಾಮ, ಕೊನೆಯದು ಅಪೂರ್ಣ ವಿರಾಮ. ಗೊತ್ತಾಯ್ತಲ್ಲ, ವಾಕ್ಯದ ಅಪೂರ್ಣತೆಯನ್ನು ತೋರಿಸ್ತಕ್ಕಂಥದ್ದು ಅಪೂರ್ಣ ವಿರಾಮ. ವಾಕ್ಯದ ಅಪೂರ್ಣತೆಯನ್ನ, ವಾಕ್ಯದ ಮುಕ್ತಾಯವನ್ನು ತೋರಿಸೋದಿಲ್ಲ, ಅದು ವಾಕ್ಯದ ಅಪೂರ್ಣತೆಯನ್ನ ತೋರಿಸ್ತದೆ. ಇಲ್ಲಿ ನೋಡ್ಕೊಡ್ರಿ, ಇಟ್ ಈಸ್ ದ ಲಾಂಗರ್ ಪಾಸ್ ದೆನ್ ದ ಸೆಮಿಕಾಲನ್. ಇಟ್ ಈಸ್ ಲಾಂಗರ್ ಪಾಸ್ ದೆನ್ ದ ಸೆಮಿಕಾಲನ್. ಇಟ್ ಇಂಟ್ರೊಡ್ಯೂಸಸ್ ಅ ಕೊಟೇಶನ್ ಆರ್ ಅ ಸೇಯಿಂಗ್. ಯಾವ ಸಂದರ್ಭಗಳಲ್ಲಿ ಕೊಟೇಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಥವಾ ನುಡಿಮುತ್ತುಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಥವಾ ಲಿಸ್ಟ್ ಆಫ್ ಐಟಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಥವಾ ಸೆಟ್ ಆಫ್ ಎಕ್ಸಾಂಪಲ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಆ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಕೋಲನ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ಕೊಡ್ರಿ, ಉದಾಹರಣೆಗಳನ್ನು ನೋಡ್ಕೊಡ್ರಿ. ಬುದ್ಧ ಸೇಡ್, ಬುದ್ಧ ಸೇಡ್, ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಯಾವುದು ಕೋಲನ್, ಯಾವುದು ಇದು. ಬುದ್ಧ ಸೆಡ್, ಡಿಸೈರ್ ಇಸ್ ದ ಕಾಸ್ ಆಫ್ ಆಲ್ ಮಿಸರೀಸ್. ಆಶೆಯೇ ದುಃಖಕ್ಕೆ ಮೂಲ ಅಂತೇಳಿ ಬುದ್ಧ ಹೇಳಿದ. ಇಲ್ಲಿ ಸೆಮಿ ಕಾಲನ್, ಇದು ಯಾವುದು, ಕೋಲನ್ ಯಾವುದು, ಇದು. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ರಿ, ಇದು ಅರ್ಥ ಮಾಡ್ಕೊಳ್ರಿ, ಇದು ಸೆಮಿಕಾಲನ್, ಇದು ಸೆಮಿಕಾಲನ್. ಆಮೇಲೆ ಕೋಲನ್ ಅಂತಂದ್ರೆ ಏನು, ಎರಡು ಫುಲ್ ಪಾಯಿಂಟ್ ಇರಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ಕೊಳ್ರಿ, ಇದು ಫುಲ್ ಪಾಯಿಂಟ್, ಇದು ಕಾಮ, ಇವು ಎರಡು ಸೇರಿದಾಗ ಏನಾಗತ್ತೆ, ಸೆಮಿಕಾಲನ್ ಆಗತ್ತೆ. ಆಮೇಲೆ ಎರಡು ಫುಲ್ ಪಾಯಿಂಟ್ ಸೇರಿದಾಗ ಏನಾಗತ್ತೆ, ಕೋಲನ್ ಆಗತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ ನೋಡ್ಕೊಳ್ರಿ, ಅರಿಸ್ಟಾಟಲ್ ಸೆಡ್, ಆಮೇಲೆ ಇಲ್ಲೇನಿದೆ, ಕೋಲನ್ ಇದೆ. ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್. ಅರಿಸ್ಟಾಟಲ್ ಹೇಳಿದ ಮನುಷ್ಯ ಒಂದು ಸಮಾಜ ಜೀವಿ ಅಂತ ಹೇಳಿ. ಆಮೇಲೆ ಮೂರನೇ ಎಕ್ಸಾಂಪಲ್ ನೋಡ್ಕೊಳ್ರಿ, ವಿ ಬಾಟ್ ಸೋ ಮೆನಿ ಥಿಂಗ್ಸ್, ದೇ ಆರ್, ವಿ ಬಾಟ್ ಸೋ ಮೆನಿ ಥಿಂಗ್ಸ್, ದೇ ಆರ್, ಇಲ್ಲಿ ನೋಡ್ಕೊಳ್ರಿ, ಬುಕ್ಸ್, ಪೆನ್ಸ್, ಇಂಕ್, ಬಾಟಲ್ಸ್. ಇಲ್ಲಿ ನೋಡ್ಕೊಳ್ರಿ, ಕೋಲನ್ ಇದೆ. ಸಮ್ ಸೈನ್ಸ್ ಬುಕ್ಸ್ ಅಂಡ್ ಪೆನ್ಸಿಲ್ಸ್. ಇದು ವಾಕ್ಯ ಕಂಪ್ಲೀಟ್ ಆಗಿದೆ. ಇಲ್ಲಿ ವಿ ಬಾಟ್ ಸೋ ಮೆನಿ ಥಿಂಗ್ಸ್, ದೇ ಆರ್ ಬುಕ್ಸ್, ಪೆನ್ಸ್, ಇಂಕ್, ಬಾಟಲ್ಸ್ ಅಂಡ್ ಸಮ್ ಸೈನ್ಸ್ ಬುಕ್ಸ್ ಅಂಡ್ ಪೆನ್ಸಿಲ್ಸ್. ಈ ರೀತಿಯಾಗಿ ಟು ಶೋ ಲಾಂಗರ್ ಪಾಸ್ ದೆನ್ ದಿ ಸೆಮಿಕಾಲನ್ ವಿ ಯೂಸ್ ಕೋಲನ್.
ಅಪೂರ್ಣ ವಿರಾಮ. ಗೊತ್ತಾಯ್ತಲ್ಲ? So dear friends, this is all about punctuation marks from area 3. I hope this class is convinced for you. If you have any questions, you may comment. And if you go and study these all punctuation marks in detail, you will be definitely able to answer any type questions in your writing paper. Okay? Till my next class, take care, goodbye, Jai Hind.